ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ 15 ಸರ್ಗ ಆಗಬೇಕು, ತಂತ್ರಿಕ ಆಗಬೇಕು, ನ್ಯಾಯಮೃತ ಆಗಬೇಕು, ಯುಕ್ತಿ ಆಗಬೇಕು, ಯಾವುದಾಗಬೇಕದ್ರಲ್ಲಿ ಎಲ್ಲವೂ ಗ್ರಂಥಲ್ಲಿ ಇದನ್ನ ತಿಳ್ಕೊತಿರ್ಬೇಕಷ್ಟೆ. ನಾರಾಯಣಂ ನಿಖಿಲ ಪೂರ್ಣಗುಣ ಆಯ್ತೀಗ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಲ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಮುಂದಿನೀಗ ಅಧಿರ್ವಿಣ್ಣಃ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ ಪ್ರಭು ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಅಧಿರ್ವಿಣ್ಣಃ ಸ್ಥವಿಷ್ಟೋ ಭೂರ್ಧರ್ಮಯೂಪೋ ಮಹಾಮಖಃ ನಕ್ಷತ್ರನೇವಿರ್ನಕ್ಷತ್ರೀ ಕ್ಷಮಕ್ಷಾಮಃ ಸಮೀಹನಃ. ಅಧಿರ್ವಿಣ್ಣಃ ಸ್ಥವಿಷ್ಟಃ ಭೂಃ ಧರ್ಮಯೂಪಃ ಮಹಾಮಖಃ ನಕ್ಷತ್ರನೇಮಿಃ ನಕ್ಷತ್ರೀ ಕ್ಷಮಃ ಕ್ಷಾಮಃ ಸಮೀಹನಃ. ಅನಿರ್ವಿಣ್ಣಃ ನಾನಿರ್ವಿಣ್ಣಃ ಅನಿರ್ವಿಣ್ಣ ಪರಮಾತ್ಮ. ಓಂ ಅನಿರ್ವಿಣ್ಣಾಯ ನಮಃ, ಓಂ ಸ್ಥವಿಷ್ಠಾಯ ನಮಃ, ಓಂ ಭುವೇ ನಮಃ, ಓಂ ಧರ್ಮಯೂಪಾಯ ನಮಃ, ಓಂ ಮಹಾಮಖಾಯ ನಮಃ, ಓಂ ನಕ್ಷತ್ರನೇಮಯೇ ನಮಃ, ಓಂ ನಕ್ಷತ್ರಿಣೇ ನಮಃ, ಕ್ಷಮಾಯ ನಮಃ, ಓಂ ಕ್ಷಾಮಾಯ ನಮಃ, ಓಂ ಸಮೀಹನಾಯ ನಮಃ. ಅನಿರ್ವಿಣ್ಣಃ ನಿರ್ವಿಣ್ಣನಾಗ. ನಿರ್ವಿಣ್ಣ ಅಂದ್ರೇನು? ವಿರಕ್ತ, ಸುಸ್ಥೊರೆದು ಬಿಡ್ತಾನೆ, ನಿರ್ವಿಣ್ಣನಾಗಿ ಹೋಗ್ಬಿಟ್ಟ ಅಂತ ಹೇಳ್ತಾನೆ. ಅದು ಅನಿರ್ವಿಣ್ಣಃ. ದೇವರೆಂದೂ ಕೂಡ ಏನಾಗೋದಿಲ್ಲ, ಬೆಟ್ಟ ಹತ್ತ ಏನಾಗ್ಬಿಡ್ತಾನೆ, ಸುಸ್ತಾಗಿ ಬಿಡುತ್ತಾ ಇದೆ. ಇಷ್ಟೆಲ್ಲ ಸೃಷ್ಟಿ ಪರಮಾತ್ಮ ಮಾಡಿದ್ದಾನೆ. ಈ ಸಪ್ತ ದೀಪಗಳು, ಸಪ್ತ ಏನು ಕೆಳಗೆ ಸಪ್ತ ಲೋಕಗಳು, ಮೇಲೆ ಕೆಳಗೇಳು ಎಲ್ಲ ಮಾಡಿ ಅನಂತ ಜೀವರನ್ನೆಲ್ಲ ಅಕಾಮಿಡೇಟ್ ಮಾಡ್ತಾನೆ. ಎಷ್ಟು ಸುಸ್ತಾಗಿರ್ಬೇಕು. ಅನಿರ್ವಿಣ್ಣ, ನಿರ್ವಿಣ್ಣನಾಗೇ ಇಲ್ಲ ಪರಮಾತ್ಮ. ಪರಮಾತ್ಮ ಏನಾಗೋದಿಲ್ಲ ಎಂದು ನಿರ್ವಿಣ್ಣನಾಗೋದಿಲ್ಲ. ಯಾಕೆ? ಶಕ್ತಿ ಕಡಿಮೆ ಇದ್ದಾಗ ನಮಗೇನಾಗತ್ತೆ, ಸಾಕು ಅನಿಸ್ಬಿಡೋದು. ದೇವ್ರ ಪರಿಪೂರ್ಣ ಶಕ್ತಿ ಇದ್ದಾಗ ನಿರ್ವಿಣ್ಣ ಚಾನ್ಸೇ ಇಲ್ಲ. ಪರಿಪೂರ್ಣ ಶಕ್ತಿ ಅಂತ ಕರೆದ್ರೆ ನಿರ್ವಿಣ್ಣನಾದ್ರೆ ಪರಿಪೂರ್ಣ ಶಕ್ತಿ ಅಲ್ಲ. ಪರಿಪೂರ್ಣತ್ವ ಏನ್ ತೆಗೆದುಹಾಕತ್ತೆ? ನಿರ್ವಿಣ್ಣತೆ ಬರದಂತೆ ಮಾಡುತ್ತೆ. ಅನಿರ್ವಿಣ್ಣ ಒಂದರ್ಥ ಅದಕ್ಕೆ. ಆಮೇಲೆ ಅನಿಭಿಹಿ ವಿಣ್ಣ. ಅನಿಭಿಗಳು ಅಂದರೆ ಆಚಾರ್ಯರು. ಅನ ಅಂದ್ರೆ ಮುಖ್ಯ ಪ್ರಾಣ. ಮುಖ್ಯ ಪ್ರಾಣ ಭಕ್ತರಿಂದ ವಿ ಅಂದರೆ ತಿಳಿಯಲ್ಪಡ್ತಾನೆ ಮತ್ತು ಆನಂದಿಸಲ್ಪಡ್ತಾನೆ. ಸ್ಥವಿಷ್ಠ. ಸ್ಥವಿಷ್ಠ ಅಂದ್ರೇನು? ಅತ್ಯಂತ ಸ್ಥೂಲ ಪರಮಾತ್ಮ, ಅತ್ಯಂತ ಸ್ಥೂಲ. ಯಾಕೆ? ಸರ್ವತ್ರ ವ್ಯಾಪ್ತನಾದ್ದರಿಂದ ಅತ್ಯಂತ ಸ್ಥೂಲ. ಒಂದು ರೂಪನೂ ವ್ಯಾಪ್ತ, ಒಂದೊಂದು ರೂಪನೂ ಸ್ಥೂಲ, ಒಂದೊಂದು ರೂಪನೂ ಸೂಕ್ಷ್ಮ. ದೇವರ ಮಹಿಮೆ ಅದು. ಆ ರೀತಿಯ ಸಾಧ್ಯತೆಯೇ ಇಲ್ಲ. ಇನ್ನು ತುಂಬಾ ಇದೆ ಅದಕ್ಕೆ. ಸ್ಥಃ ಸರ್ವತ್ರ ತಿಷ್ಠತಿ ಇತಿ ಸ್ಥಃ. ಎಲ್ಲ ಕಡೆ ಇದ್ದಾನೆ ಸ್ಥಃ. ಮತ್ತೆ ಇದ್ದಾನೆ ಅಲ್ಲ, ವಿಷ್ಟ ಒಳಗೆ ಪ್ರವೇಶ ಮಾಡಿದ್ದಾನೆ. ಹೊರಗೂ ಇದ್ದಾನೆ, ಒಳಗೂ ಇದ್ದಾನೆ. ದೇವರ ಮಹಿಮೆ ಅದು ಸವಿಷ್ಟ. ಹೇಳಿದ್ದಾನೆ, ಹೊರಗೂ ಇದ್ದಾನೆ. ಉತ್ತರ ಅನೇಕ ರೀತಿಯಲ್ಲಿ ಹೇಳ್ತಾ ಹೋದಾಗ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಆಮೇಲೆ ಸವಿಷ್ಟ ಧರ್ಮಯೂಪ. ಭೂಹು. ಭೂಹು ಅಂದ್ರೆ ಏನು? ಭೂಮಿ ಅಂತ ಒಂದರ್ಥ, ಲೋಕ ಪ್ರಸಿದ್ಧ ಅರ್ಥ. ಇನ್ನೊಂದರ್ಥ ಭವತಿ ಇತಿ ಭೂಹು. ಭೂರ್ಭುವ ಸ್ವಹ ಒಂದು ವ್ಯಾಹೃತಿ ಅದು. ಭೂಹು ಎಂಬುದು ಪೂರ್ಣ ಅಂತ ಅರ್ಥ. ಭೂ ಅಂದ್ರೆ ಪೂರ್ಣ. ಸದಾ ಭವತಿ ಇತಿ ಭೂಹು. ಸದಾ ಇದ್ದಾನೆ. ಭವತಿ ಅಂದ್ರೆ ಏನು? ಸ್ವಾತಂತ್ರ್ಯನೇ ಇದ್ದಾನೆ ಭವತಿ. ಕೆಲವು ಇದ್ದಾರ, ತುಂಬ ಇದ್ದಾರೆ. ಯಾಕೆ ಮಾಡಿಕೊಡಕ್ಕೆ ಬರೋದು? ದೇವ್ರ ಹಾಗಲ್ಲ. ಭೂಹು ಇದ್ದಾರೆ ಅಂತ ಎಲ್ಲ ಕೆಲಸ ಆಗುತ್ತೆ. ಆ ಅರ್ಥದಲ್ಲಿ ಭೂಹು ಉಪಲಕ್ಷಣ. ಭೂಹು ಭೂಹ ಸ್ವಹ ಎಲ್ಲ ಬಂದು ಭೂರ್ ಬರುತ್ತಲ್ಲ ಹಾಗೆ. ಧರ್ಮಯೂಪ. ಧರ್ಮಕ್ಕೆ ಆಧಾರ ಸ್ತಂಭ ಪರಮಾತ್ಮ ಏನಾಗಿದ್ದಾನೆ? ಒಂದು ಬರೀ ಕಾನೂನಿದೆ, ಫಾಲೋ ಮಾಡಿದ್ರೆ ಅರ್ಥನೇ ಕೇಳಬೇಕು. ಯಾಕೆ ಮಾಡಲಿಲ್ಲ ಅಂತ ಕೇಳೋನು ಇರಬೇಕು. ಕಾನೂನು ಏನು ಶಕ್ತಿ ಇಲ್ಲ, ಜಡ ಪದಾರ್ಥ, ತಾನೇ ಬಂದು ಅಟ್ಯಾಕ್ ಮಾಡೋದಿಲ್ಲ. ಹಾಗಿದ್ದಿದ್ರೆ ಸುಳ್ಳು ಹೇಳಿದ ತಕ್ಷಣ ಹೊಡೆದು ಸಾಯ್ಬೇಕಾಗಿತ್ತು. ಸಾಯೋದಿಲ್ಲ, ಯಾಕೆ? ಆ ಶಕ್ತಿ ಇಲ್ಲ ಅದಕ್ಕೆ. ಬಟ್ ಕಂಟ್ರೋಲ್ ಮಾಡೋದು ಸಾಯಿಸ್ತಾನೆ. ಗೊತ್ತಾಯ್ತು? ಅವನ ಕೈಯಲ್ಲಿ ಧರ್ಮ ಜಡ. ಜಡಕ್ಕೆ ಏನಿರಬೇಕು? ಒಂದು ಚೇತನ ಇರಬೇಕು. ಅದಕ್ಕೆ ಧರ್ಮಯೂಪ. ಧರ್ಮಕ್ಕೆ ಆಧಾರ. ನೋಡ್ತಾರೆ, ಎಲ್ಲರೂ ನೋಡ್ತಾರೆ. ಲೈಟ್ ಇಲ್ಲದೆ ಹೋಗಬೇಕು, ದೊಡ್ಡ ಅಪರಾಧ.
ಬಟ್ ಹೋಗಬೇಕಾಗಿದೆ ಅವನಿಗೆ. ನೋಡ್ತಾ ಎಲ್ಲ ಪೊಲೀಸರು ಇದ್ದಾನೆ ನೋಡ್ತಾನೆ ಹೋಗ್ತಾ, ಯಾಕಂದ್ರೆ ಅದೇ ಬಿಡಿಸುತ್ತೆ ಅಂತ ಗೊತ್ತೇ ಸಾಧ್ಯ ಇಲ್ಲ ಅಂತ ಗೊತ್ತು ಅವನಿಗೆ. ಜಡ ಅದು. ಈ ಯಾರು ನೋಡೋದಿಲ್ಲ ಅನ್ನೋ ಕಾನ್ಸೆಪ್ಟ್ ಯಾತಕ್ಕೆ ಬಂತು ಅಂದರೆ ಜಡ ಪದಾರ್ಥ ಇರೋದು ಗೊತ್ತು ಅವನಿಗೆ, ಬಟ್ ನೋಡೋದಿಲ್ಲ ಅಂತಲೂ ಗೊತ್ತು. ಏನು ಮಾಡ್ತಾನೆ ಮನುಷ್ಯ, ಯಾರು ನೋಡ್ತಾನೆ ನೋಡ್ಲಿಕ್ಕೆ ಶುರು ಮಾಡ್ತಾನೆ. ಅದು ದೇವ್ರ ಧರ್ಮ ಯೂಪ. ಯಾರು ನೋಡಲಿ ಬಿಡಲಿ ದೇವ್ರು ನೋಡಿ ಅನ್ನೋದು ಗೊತ್ತಾದರೆ, ಅದಕ್ಕೆ ಕನಕದಾಸರಿಗೆ 2 ಬಾಳೆಹಣ್ಣು ತಿನ್ನಕ್ಕಾಗಲಿಲ್ಲ. ಯಾತಕ್ಕೆ? ದೇವ್ರು ನೋಡ್ತಾನೆ. ಈ ಕಾನ್ಸೆಪ್ಟ್ ಮನುಷ್ಯನ ದೊಡ್ಡ ಧರ್ಮ ಯೂಪ, ಧರ್ಮಕ್ಕೆ ಆಧಾರ ಸ್ತಂಭವಾಗಿದ್ದಾನೆ. ಮಹಾಮಖ ಮತ್ತು ಮಹಾಮುಖ ಅಂತ ಓದ್ಕೋಬಾರ್ದು. ಮಖ ಅಂದ್ರೇನು? ಯಜ್ಞ. ಮಖ ಅಂದರೆ ಯಜ್ಞ. ಮಹತ್ತರವಾದ ಯಜ್ಞಗಳನ್ನು ಮಾಡಿದ್ದಾನೆ. ಸಾಮಾನ್ಯ ಭಕ್ತರು ಯಜ್ಞ ಮಾಡಬೇಕು. ರಾಮದೇವರು ಮಾಡಿದ ಯಜ್ಞಗಳಿಗೆ ಯಾರು ಕಂಪೇರ್ ಮಾಡೋಕ್ಕೆ ಬರೋಲ್ಲ. ಅವರೇ ಮಾಡಿ ತೋರಿಸ್ತಾನೆ ಹೇಗೆ ಮಾಡಬೇಕು ಯಜ್ಞ ಅಂತ ಹೇಳಿಬಿಟ್ಟು. ಆ ರೀತಿ ಅನುಸರಿಸಿ ಬಿಂಬದಂತೆ ಮಾಡಿದ್ದು ಪಾಂಡವರ ರಾಷ್ಟ್ರೀಯಾಗ ಆಗಲ್ಲ ಕೂಡ. ಉಳಿದೋರ ಯಜ್ಞ ಅಂದರೆ ಏನದು? ಯಜ್ಞ ಅಷ್ಟೇ. ಆದರೆ ಮಹಾಮಖ ಮತ್ತು ಉಳಿದವರು ದೊಡ್ಡ ದೊಡ್ಡ ಯಜ್ಞ ಮಾಡ್ತಾರಲ್ಲ ಈ ಅನುಗ್ರಹದಿಂದನೇ. ಪಾಂಡವರು ಮಾಡಿದರು, ರಾಮದೇವರು ಮಾಡಿದರು. ಆ ರಾಮದೇವರು ಸ್ವಾತಂತ್ರ್ಯ ಮಾಡಿದರು. ಪಾಂಡವರು ಕೃಷ್ಣ ಇದ್ದಾನೆ, ರಾಮನೇ ಕೃಷ್ಣ ಮಾಡಿಸ್ತಾರೆ. ಕೃಷ್ಣ ನಕ್ಷತ್ರ ನೇಮಿಹಿ, ನಕ್ಷತ್ರವನ್ನು ನಿಯಮನವನ್ನು ಮಾಡ್ತಾನೆ. ನಕ್ಷತ್ರಗಳ ನೇಮಿಸುವವನಾಗಿದ್ದಾನೆ. ನಕ್ಷತ್ರಿ, ನಕ್ಷತ್ರದ ಒಡೆಯನಾಗಿದ್ದಾನೆ. ಇನ್ನೂ ತುಂಬ ಅರ್ಥ ಇದೆ. ನಕ್ಷತ್ರ ಅಂದ್ರೇನು? ಕ್ಷತ್ರಿಯ. ಪರಮಾತ್ಮ ನಕ್ಷತ್ರ. ಕ್ಷತ್ರಿಯ ಬ್ರಾಹ್ಮಣ ಪರಮಾತ್ಮನಿಗೆ ವರ್ಣಾತೀತ. ಪರಮಾತ್ಮ ಯಾವ ವರ್ಣ ಅಂತ ದೇವರನ್ನ ಕರೆಯಕ್ಕೆ ಹೋಗಬಾರ್ದು. ಅದಕ್ಕೆ ಕೃಷ್ಣರಾಮಾದಿಗಳು ಲೋಕದೃಷ್ಟಿಯಲ್ಲಿ ಕ್ಷತ್ರಿಯ ರೂಪ ಕೂಡ ಹಾಗೆ. ಪರಮಾತ್ಮನಿಗೆ ಏನಿಲ್ಲ ಗುಣ, ಈ ಸಂಬಂಧ ಇಲ್ಲ. ಪರಮಾತ್ಮ ಯಾವ ಆಶ್ರಮ ಅಂತ ಕೇಳಬಾರ್ದು, ಯಾವ ವರ್ಣ ಅಂತ ಕೇಳಬಾರ್ದು. ಯಾಕೆ? ಏನು ಲಿಮಿಟ್ ಆಗ್ತಾನೆ, ಕೇಳಿದ ತಕ್ಷಣ ಏನಾಗ್ಬಿಡ್ತಾನೆ, ಆ ಲಿಮಿಟ್ ಆಗಬಾರ್ದು. ಮನುಷ್ಯ ಆಗಬೇಕು, ಎಲ್ಲರೂ ಮನುಷ್ಯನಿಗೆ ಅರ್ಥನೇ. ಕ್ಷಮಃ, ಕ್ಷಮತೆ ಐತಿ ಕ್ಷಮಃ. ಎಂಥ ಭಕ್ತಾಪರಾಧಗಳನ್ನು ಕ್ಷಮಿಸ್ತಾನೆ. ಸಹಿಷ್ಣು ಅಂದ್ರು ಒಂದೇ, ಕ್ಷಮಃ ಅಂದ್ರು ಒಂದೇ. ಇನ್ನೂ ತುಂಬ ಅರ್ಥ ಇದೆ. ಕ್ಷಮತೆ ಒಂದು, ಕ್ಷ ಅಂದರೆ ಕ್ಷಮಿಸ್ತಾನೆ ಅಥವಾ ಕ್ಷಯ ಮಾಡ್ತಾನೆ. ಮಾ ಜ್ಞಾನ ಕೊಡ್ತಾನೆ. ಎಲ್ಲೆಲ್ಲಿ ಮಾ ಶಬ್ದ ಬರುತ್ತೋ ಅದಕ್ಕೆ ಮಾ ಎಂಬ ಅರ್ಥನ ಅಪ್ಲೈ ಮಾಡಬೇಕು. ಒಂದೇ ಹೆಸರು ಮಾಡಬಾರ್ದು ಅಷ್ಟೇ, ಇಲ್ಲ ಹೊಂದಿಸ್ಬೇಕಾದ್ರೆ. ಮತ್ತೆ ಕ್ಷಮ ಅಂದರೆ ದುಡ್ಡಿನ ಕ್ಷಯ ಮಾಡ್ತಾನೆ. ಮಾ ಜ್ಞಾನ ವೃದ್ಧಿ ಮಾಡ್ತಾನೆ. ದುಡ್ಡು ಕೊಟ್ಟು ಓದುತ್ತಾನೆ. ಸ್ಕೂಲಿಗೆ ಕಾಲೇಜ್ ಓದಬೇಕಾದ್ರೆ ದುಡ್ಡು ಕೊಡೋದಿಲ್ಲ. ಎಷ್ಟೋ ಕೋರ್ಸ್ ಚೆನ್ನಾಗಿ ಓದೋದಿಲ್ಲ. ಯಾಕೆ? ಅಷ್ಟು ದುಡ್ಡು ಕೊಡ್ಲಿಕ್ಕಾಗೋದಿಲ್ಲ. ಕೆಲವು ಕೋರ್ಸ್ಗಳಿಗೆ ಅಷ್ಟು ದುಡ್ಡು ಕೊಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ದುಡ್ಡಿನ ಕ್ಷಯ ಮಾಡ್ತಾನೆ, ಕೊಡ್ತಾನೆ. ಆಮೇಲೆ ಕ್ಷ ಅಂತ ನರಸಿಂಹ ಅಂತ ಅನ್ನೋದು ಅರ್ಥ ಇದೆ. ಕ್ಷಃ ನರಸಿಂಹ, ನರಸಿಂಹನಾಗಿ ಆ ರೂಪದಲ್ಲೂ ಕೂಡ ಏನಾಗಿದ್ದಾನೆ? ಮಯಾ ಸಮೇತ. ಮಯ ಅಂದರೆ ಮಹಾಲಕ್ಷ್ಮಿ ಸಮೇತನೇ ಲಕ್ಷ್ಮೀ ನರಸಿಂಹನಾಗೇ ಇದ್ದಾನೆ. ಎಷ್ಟರ್ಥ ಮಾಡೋದು ಅಷ್ಟನ್ನೂ ಮಾಡಬೇಕು. ದೇವ್ರ ಬಗ್ಗೆ ಬಂದ ಮಾತು. ಉಳಿದವ್ರಿಗೆ ಅಷ್ಟು ಅರ್ಥ ಮಾಡಬಾರ್ದು. ಮಹಾಲಕ್ಷ್ಮಿ ಬಗ್ಗೆ ಮಾಡಿ ಅಸ್ವಾತಂತ್ರ್ಯ ಸೇರಿಸ್ಬೇಕು. ವಾಯುದೇವ್ರ ಬಗ್ಗೆ ಗುಣನಾಮ ಸೇರಿಸ್ಬೇಕು. ಉಳಿದವರಿಗೆಲ್ಲ ಕಡಿಮೆ ಮಾಡ್ತಾ ಬರ್ಬೇಕು. ಹಾಗೆ ಇದು ಶ್ರೀಮಂತ ಅಂತ ಹೇಳಿದ ತಕ್ಷಣ ಲಕ್ಷಾಧೀಶರು ಶ್ರೀಮಂತನೇ, ಕೋಟ್ಯಾಧೀಶರು ಶ್ರೀಮಂತನೇ. ನೋಡಿ ಎಂಥ ಶ್ರೀಮಂತ ಅಂತ ಮುಂದೆ ಯೋಚನೆ ಮಾಡಬೇಕು. ದೇವ್ರಿಗೆ ಶ್ರೀಮಂತ ಅಂದಾಗ ಏನೂ ಸೇರಿಸ್ಬಾರ್ದು. ಅಬ್ಸಲ್ಯೂಟ್ಲಿ ಶ್ರೀಮಂತ. ಹೌದು, ಅದಕ್ಕೆ ಹೌದು. ಆಮೇಲೆ ಕ್ಷಾಮ. ಕ್ಷಾಮ ಅಂದ್ರೇನು? ಪರಮಾತ್ಮ ಕ್ಷಮೆಯನ್ನು ಹೊಂದಿದ್ದಾನೆ. ಕ್ಷಮೆಯನ್ನು ಕೊಡಿಸ್ತಾನೆ ಕೂಡ ಭಕ್ತರ ಕೈಯಲ್ಲಿ, ಅದನ್ನು ಕೊಡಿಸ್ತಾನೆ. ಕ್ಷಾಮಯತಿ ಅಥವಾ ಕ್ಷಾಮಯತಿ, ಎಲ್ಲ ಕ್ಷಾಮಾಗ ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಅಂದರೆ ಜ್ಞಾನ ಇದ್ದನ್ನೆಲ್ಲ ತೆಗೆದುಹಾಕಿಬಿಡ್ತಾನೆ ಅಯೋಗ್ಯರಿಗೆ. ಬುದ್ಧಾವತಾರಕ್ಕಿಂತ ಮುಂಚೆ ಒಳ್ಳೆ ಜ್ಞಾನ ಇತ್ತು. ಅವ್ರ ಜ್ಞಾನ ತಪ್ಪಲೆ ಅಂತೇಳಿ ಬುದ್ಧಾವತಾರದ ಅಪರೆಂಟ್ ಮೀನಿಂಗ್ ಹೇಳಿಬಿಟ್ಟು ಎಲ್ಲರೂ ಕೂಡ ಮಾಡಿದ್ರು. ಅಂದರೆ ಜ್ಞಾನ ಕೊಳ್ಳೋಕ್ಕೂ ಸಮರ್ಥ, ಜ್ಞಾನ ತೆಗಿಲಿಕ್ಕೂ ಸಮರ್ಥ. ಇವತ್ತು ವಾಮಾಚಾರ ಹೇಳ್ಕೊಡ್ತಾರೆ ಅಂತ ತಿಳ್ಕೊಂಬೇಡ. ವಾಮಾಚಾರ ಕಲ್ತವ್ರು ಫಸ್ಟ್ ಪ್ರಯೋಗ ಮಾಡೋದು ಯಾರ ಮೇಲೆ? ಗುರುವಿನ ಮೇಲೆ ಮಾಡಿ ಹೊರಟುಬಿಡ್ತಾರೆ. ಇವ್ರು ನಮಗೆ ಕಾಪಿಟ್ ಮಾಡಬಾರ್ದು ಅಂತೇಳಿ ಅರ್ಥ. ವಾಪಸ್ ತೆಗಿಲಿಕ್ಕೆ ಬರಲ್ಲ ಇವರಿಗೆ. ಆ ಸಮಯದಲ್ಲಿ ವರ ಕೊಟ್ಟಾರೆ ವಾಪಸ್ ತೊಗೊಳಕ್ಕೆ ಬರೋದಿಲ್ಲವಲ್ಲ. ಆ ಥರ ದೇವ್ರು ಹಾಕಲ್ಲ, ಏನು ಬೇಕಾದ್ರೂ ಮಾಡ್ತಾರೆ. ಬೇಕಾದ ಹೌದು. ಕ್ಷ ಅಲ್ಲಿ ಏನಿದೆ? ಯಾಕಿದೆ? ಎರಡು ಸೇರಿದೆ. ನರ ಮೃಗ, ನರಸಿಂಹ, ಎಲ್ಲ ಅಕ್ಷರಗಳು ಒಂದೊಂದೇ. ಅದು ಮಾತ್ರ ಎರಡು ಸೇರಿದೆ. ಇವೆಲ್ಲ ಏನಿಲ್ಲ ಅದರಲ್ಲಿ, ಒಂದೊಂದೇ ಅಕ್ಷರಗಳು. ಸ್ವರದಲ್ಲಿ ಸ್ವರವ್ಯಂಜನ ಒಂದೊಂದೇ ಇರೋದು. ಕ್ಷ ಮಾತ್ರ ಏನಾಗಿದೆ? ಅದಕ್ಕೆ ನರಸಿಂಹ, ನರರೂಪ, ನರದ ಇದು ಸಿಂಹದ ಭಾಗನೂ ಇದೆ. ಅಕ್ಷರ ನೋಡಿದಾಗ ಅಷ್ಟೇ ಅರ್ಥ ಅಲ್ಲ ಅದಕ್ಕೆ. ಒಂದು ದೃಷ್ಟಾಂತ. ನರನೂ ಅಲ್ಲ, ಸಿಂಹನೂ ಅಲ್ಲ. ನೋಡ್ಲಿಕ್ಕೆ ನರನೂ ಹೌದು, ಸಿಂಹನೂ ಹೌದು. ಸರಿಯಾದ ನರನೂ ಅಲ್ಲ, ಸಿಂಹನೂ ಅಲ್ಲ. ಪರಮಾತ್ಮ ಸರ್ವ ವಿಲಕ್ಷಣ ಅಂತ ಅರ್ಥ. ಕ್ಷ ಅನ್ನೋ ಪದ ಹಾಗೆ ಬಂದಿರೋ ಕಾಂಬಿನೇಷನ್. ಏನ? ಕ್ಲೀಮ್ ಅದು, ಕೈಮ್ ಅಲ್ಲ, ಕ್ಲೀಮ್ ಅದು ಬೀಜಾಕ್ಷರ. ಅದರಿಂದ ಬಂದಿದೆ. ಬೀಜಾಕ್ಷರ ಅಂದ್ರೇನು? ಬೇಸಿಕ್ ಟರ್ಮ್, ಬೇಸಿಕ್ ವರ್ಡ್. ಅದು ಪಾಸ್ವರ್ಡ್ಗೆ ಮಾಡಬೇಕು ನೀವೀಗ.
ಬೇರೆ ಊರಿಗೆ. ಫಸ್ಟ್ ಏನು ಹೊಡಿಬೇಕು ನೀವೀಗ? ಅದ್ರಲ್ಲಿ ಹೊಡಿಬೇಕು ನೀವು. ಯಾವ್ದು ನಂಬರ್ ಯಾವುದದು, ಯಾವ ಊರಿಗೆ ಮಾಡಬೇಕು, ಯಾವ ಕಂಟ್ರಿ ಮಾಡಬೇಕು, ಆ ನಂಬರ್ ಹಾಕಬೇಕು. ಆಮೇಲೆ ಈ ನಂಬರ್ ಸೇಮ್ ಇರ್ಬೋದು, ಅದು ಬೇರೆ ಆದರೆ ಅಲ್ಲ, ಅದು ಕೊಟ್ಟು ಇಲ್ಲಿ ಓಪನ್ ಆಗೋದಿಲ್ಲ, ಅದು ಓಪನ್ ಆಗಬೇಕು ಫಸ್ಟ್. ಅದಕ್ಕೆ ಬೀಜಾಕ್ಷರ ಜ್ಞಾನ ಇಲ್ಲದೆ ಹೋದರೆ ಏನು ಬರೋದಿಲ್ಲ. ಬೀಜಾಕ್ಷರ ಅಂದರೆ ಏನು? ಶಾರ್ಟೆಸ್ಟ್ ಫಾರ್ಮ್ ಆಫ್ ದಿ ಮಂತ್ರ. ಅರ್ಥ ಆಯ್ತಾ? ತೀರಾ ಅದರಿಂದನೇ ಬೆಳೆಯೋದು. ಆಲದ ಬೀಜ ಇಷ್ಟು ದೊಡ್ಡ ಮರ ಹುಟ್ಟೋದಿಲ್ಲ. ಆ ಮಂತ್ರ ಅದಿಲ್ಲ ಹೇಳದೆ ಹೋದರೆ ಏನಾಗಲ್ಲ, ಮಂತ್ರ ಫುಲ್ ಫಾರಮ್ ಬರೋದಿಲ್ಲ. ಆದ್ದರಿಂದ ಅದು ಫಲ ಕೊಡೋದಿಲ್ಲ. ಸ್ಥವಿಷ್ಠ. ಆಮೇಲೆ ಕ್ಷಾಮ. ಸಮೀಹನ. ಸಮೀಹತಿ. ಈಹ ಅಂದರೆ ಇಚ್ಛೆ ಪಡೋದು. ಸಮೀಹ ಅಂದರೆ ಏನು ಇಚ್ಛೆ ಪಟ್ಟು ಪರಮಾತ್ಮ ಏನಾಗಿರುತ್ತದು? ಏನು ಮಾಡಿ ಕೆಟ್ಟದ್ದು ಚಿಂತನೆ ಮಾಡೋದಿಲ್ಲ, ತಪ್ಪಾಗಿ ಚಿಂತನೆ ಮಾಡೋದಿಲ್ಲ. ಕೆಟ್ಟದ್ದು ಬೇರೆ, ಒಳ್ಳೆಯದು ಬೇರೆ. ಮತ್ತು ತಪ್ಪಾದ ಚಿಂತನೆ ಪರಮಾತ್ಮ, ತಪ್ಪಾದ ಯೋಚನೆ ದೇವರಲ್ಲಿ ಬರೋದೇ ಇಲ್ಲ. ಪ್ರತಿಯೊಂದು ಕೂಡ ಪರಿಪೂರ್ಣನಾದ್ದರಿಂದ ಸರ್ಕಾರಗಳೇ ಕೋರ್ಟ್ಗಳೇ ಅಮೆಂಡ್ ಮಾಡುತ್ತೆ ಎಷ್ಟೋದನ್ನು. ಯಾಕೆ ಯಾವುದೋ ಮಿತಿಯಲ್ಲಿ ಮಾಡಿರ್ತಾರೆ, ಆಮೇಲೆ ಅದು ಅಮೆಂಡ್ ಮಾಡ್ತಾರೆ, ಸಾಲದು ಅಂತೇಳಿ. ದೇವರಿಗೆ ಅದಿಲ್ಲ. ಪೂರ್ಣ ಸರ್ವಜ್ಞನಾದ್ದರಿಂದ ಮಾಡಿ ಚೇಂಜ್ ಮಾಡೋ ಪ್ರಸಂಗ ಬರೋದಿಲ್ಲ ದೇವರಿಗೆ. ಸಮೀಹನಃ. ಅದೇ ರೀತಿ ಸಮೀಹತಿ, ಒಳ್ಳೆ ರೀತಿಯಲ್ಲಿ ಇಷ್ಟಪಡ್ತಾರೆ. ಅದಕ್ಕೆ ದೇವರಿಗೆ ನಾವು ಇಚ್ಛೆ ಮಾಡು ಅಂತ ಹೇಳಿದರೆ, ನಾವು ಉದ್ಧಾರಕ್ಕೆ ಒಳ್ಳೆ ಇಚ್ಛೆ ಮಾಡೋ ಅಂತ ಹೇಳಿದರೆ ಯಾವಾಗಲೂ ಕಾಪಾಡ್ತಾನೆ ಇರ್ತಾರೆ. ದೇವರು ಮಧ್ಯೆ ಮಧ್ಯೆ ಬೈತಿದ್ರೆ ಏನಾಗುತ್ತೆ, ಆ ದೋಷದಿಂದ ಅವನು ಹಿಂದೆ ಬೀಳ್ತಾನೆ. ಸಮೀಹನಃ. ಇನ್ನೊಂದು ಸಮಿ, ಸಮವುಳ್ಳವನಾಗಿದ್ದಾನೆ. ಈಹಯತೀತ, ಅದು ಬೇರೆ. ಸಮನೂ ಆಗಿದ್ದಾನೆ, ಅವ್ರ ಯೋಗ್ಯತೆ ತಕ್ಕಂತೆ ಫಲ ಕೊಡೋದಕ್ಕೆ ಇಷ್ಟಪಡ್ತಾರೆ. ಅದು ದೋಷ ಆಗಲಿಲ್ಲ. ವ್ಯಾಲ್ಯೂವರು ಒಳ್ಳೆ ವ್ಯಾಲ್ಯೂರ್ ಅಂದರೆ ಎಲ್ರಿಗೂ 100 ಹಾಕಿರೋ ಒಳ್ಳೆ ವ್ಯಾಲ್ಯೂರ್ ಅಲ್ಲ, ಎಲ್ಲರಿಗೂ 0 ಹಾಕಿದರೂ ಅಲ್ಲ. ಯಾರಿಗೆ ಎಷ್ಟೆಷ್ಟು ಅಷ್ಟು ಹಾಕಿದ್ರೆ ಗುಡ್ ಎಕ್ಸಾಮಿನರ್ ಅಂತ ಕರೀತಾರೆ. ದೇವರು ಹಾಗೆ ಮಾಡ್ತಾನೆ. ಅದೇ ರೀತಿ ಭಕ್ತರ ಕೈಲಿ ಒಳ್ಳೆಯ ಇಚ್ಛೆ ತರಿಸ್ತಾರೆ ಕೂಡ ದೇವರು. ನಂಬಿಟ್ರೆ ಏನು ಮಾಡ್ತಾನೆ ಪರಮಾತ್ಮ? ಎಲ್ಲ ನಿಂದೆ ನಂಬಿಟ್ಬಿಟ್ಟೆ ಕೆಟ್ಟ ಯೋಚನೆ ಬರದಂತೆ ಮಾಡ್ತಾನೆ. ಇದೆಲ್ಲ ಸಾಮರ್ಥ್ಯ ದೇವರಿಗೆ. ಏನು ಬರೋದಿಲ್ಲ ಅಂದರೂ ದೇವರು ಆಗೋದಿಲ್ಲ. ಅದಕ್ಕೆ ಪ್ರತಿಯೊಂದನ್ನು ಹಾಗೆ ಮಾಡ್ತಾನೆ. ನಕ್ಷತ್ರಿ ಅದೆಲ್ಲ ಆಯಿತು. ಯಜ್ಞ ಇಜ್ಜೋ ಮಹೇಜ್ಯಶ್ಚ ಕೃತಸತ್ರಂ ಸತಾಂಗತಿ ಸರ್ವದರ್ಶಿ ವಿಮುಕ್ತಾತ್ಮ ಸರ್ವಜ್ಞೋ ಜ್ಞಾನಮುತ್ತಮಂ. ಯಜ್ಞಾಯ ನಮಃ, ಇಜ್ಯಾಯ ನಮಃ, ಮಹೇಜ್ಯಾಯ ನಮಃ, ಕ್ರತವೇ ಸತ್ರಾಯ ನಮಃ, ಸತಾಂ ಗತಯೇ ನಮಃ, ಸರ್ವದರ್ಶಿ ಸರ್ವದರ್ಶಿನೇ ನಮಃ, ಸರ್ವದರ್ಶಿನೇ ಗುಣಿನೇ ನಮಃ, ಸರ್ವದರ್ಶಿನೇ ನಮಃ, ವಿಮುಕ್ತಾತ್ಮನೇ ನಮಃ, ಸರ್ವಜ್ಞಾಯ ನಮಃ, ಉತ್ತಮಾಯ ನಮಃ. ಅದು ಎರಡು ಮಾಡೋರು ಜ್ಞಾನಾಯ ನಮಃ, ಉತ್ತಮಾಯ ನಮಃ ಮಾಡೋದು. ಜ್ಞಾನಮುತ್ತಮಾಯ ನಮಃ. ಯಜ್ಞ ಇಜ್ಜ ಮಹೇಜ್ಯಶ್ಚ ಕ್ರತು ಸತ್ರಂ ಸತಾಂಗತಿ. ಯಜ್ಞ ಮುಂದೆ ಬರುತ್ತೆ. ಯಜ್ಞ ಹೃದಯಜ್ಞ. ಪರಮಾತ್ಮ ಯಜ್ಞ ಅಂತ ಹೆಸರಿದೆ. ಏನರ್ಥ? ಈಗ ಯದ್ಯದ್ದಸ್ತಿ ತತ್ತದ್ ಜಾನಾತೀತಿ ಯಜ್ಞ. ಯತ್ ಜ್ಞ, ಯತ್ಯತ್ ಏನೇನಿದೆ ಅದೆಲ್ಲ ಗೊತ್ತು ಅವನಿಗೆ. ಏನೇನಿದೆ ಎಲ್ಲ ಅವನೇ ಮಾಡಿತ್ತು ಅಂತ ಹೇಳ್ತೇವಲ್ಲ, ಹಾಗೆ ಏನೇನಿದೆ ಅದೆಲ್ಲ ಗೊತ್ತು. ಅಭಾವನೆ ಇದೆಯಲ್ಲ, ಅಭಾವನ ಭಾವಜ್ಞಾನ ಅಭಾವಜ್ಞಾನ ಎಲ್ಲ ಇದೆ. ಸತ್ಜ್ಞಾನ ಅಸತ್ಜ್ಞಾನ ಇದೆ. ಸತ್ಜ್ಞಾನ ಇದೆ ಅಂಥೇಳಿ, ಅಸತ್ಜ್ಞಾನ ಇಲ್ಲ ಅಂತ ಹೇಳಿಬಿಟ್ಟು ಅದೆಲ್ಲ ಯಜ್ಞ. ಅಷ್ಟು ಆ ಯಜ್ಞದ ಕಾನ್ಸೆಪ್ಟ್ ಬೇರೆ, ಇದು ಬೇರೆ. ಮತ್ತು ಯಹ ಜಾನಾತಿ ಏನು ಸಮ್ಯಕ್, ಯಹನ ವಾಯುದೇವರು ಅಂತ. ವಾಯುದೇವರು ಸರಿಯಾಗಿ ಇವರು ಅಂತ ತಿಳಿತಾರೆ. ಮತ್ತು ಎತ್ ವಾಯುದೇವರು ಈತ ಪುರಿಯಾಗಿ ತಿಳಿತಾರೆ. ಯಾಕೆ? ರಾಮದೇವರು ಬಂದರು, ಎಲ್ಲರೂ ರಾಮದೇವರು ಮೊದಲು ಭರತ ಹೊರಟ ಎಲ್ಲರೂ ತಪ್ಪು ತಿಳ್ಕೊಂಡವ್ರೆ. ಕೌಸಲ್ಯ, ವಸಿಷ್ಠರು, ಪ್ರತಿಯೊಬ್ಬರು ಕೂಡ ಏನು ನಿಮ್ಮ ತಾಯಿ ಹೊರಗೆ ಕಳಿಸ್ಬಿಟ್ಲು ರಾಮದೇವರನ್ನು, ಇನ್ನೇನು ಮಾಡಬೇಕು ಅಂತಿದ್ದೀಯ ನೀನು ಅಂತ. ಹಾಗೇನೆ ಗುಹನು ಹಾಗೇನೆ. ಭಾರತ ಸೈನ್ಯ ತರೋದು ನೋಡ್ಬಿಟ್ಟು ಗುಹ ಮೀಟಿಂಗ್ ಮಾಡ್ತಾರೆ. ಬರ್ತಾ ಇದ್ದಾನೆ, ಏನು ಕೆಟ್ಟ ಉದ್ದೇಶ ಇರ್ಬೋದು ಆತನಿಗೆ, ಆದರೂ ಅವಸರ ಪಡೋದು ಬೇಡ. ನಾವು ಹೋಗಿ ಮಾತಾಡ್ತೇನೆ, ಕೆಟ್ಟ ಉದ್ದೇಶ ಇದೆ ಅಂದರೆ ಬನ್ನಿ ಹೊಡೆದಾಕ್ಬೇಡ, ಇಲ್ಲ ಅದು ಬಿಟ್ಟರೆ ನಾವು ಜಾಯಿನ್ ಆಗೋಣ. ಮೊದಲು ಮೀಟಿಂಗ್ ನಡೆಯುತ್ತೆ, ಎರಡು ಮೀಟಿಂಗ್ ಮಾಡೋ ಕಾನ್ಸೆಪ್ಟ್ ತೋರಿಸ್ತಾರೆ. ಆಮೇಲೆ ಭರತ ನೋಡಿದ ತಕ್ಷಣ, ಭರತ ನಾನು ಬೇಜಾರು ಮಾಡ್ಕೋಬೇಡ, ಹೀಗೆ ಕೇಳ್ತೀನಿ ಅಂತೇಳಿ, ನಿನ್ನ ತಾಯಿ ಹಾಗೆ ಮಾಡಿಲ್ಲು, ನೀನೇನು ನಾವು ಯುದ್ಧ ಮಾಡೋಕ್ಕೆ ಕೊಟ್ಟಿದ್ಯಾ ಹೇಳು ಸರಿಯಾಗಿ, ಫ್ರ್ಯಾಂಕಾಗಿ ಮಾತಾಡ್ತಾರೆ. ಅಷ್ಟು ಧೈರ್ಯ ಇದೆ. ಇಲ್ಲವ ನೀನು ಹಾಗೆ ತಿಳ್ಕೊಬಿಟ್ಟು ಅಂತ ಹೇಳ್ತಾರೆ. ಆಮೇಲೆ ಲಕ್ಷ್ಮಣ, ಭರದ್ವಾಜ ಲಕ್ಷ್ಮಣ ಮರ ಹತ್ತಿ ನೋಡ್ತಾರೆ. ಓ ಅಣ್ಣ, ನಾ ಹೇಳ್ತಕೊಂಡಾಗ ಆಯ್ತು ಅಂದ್ಬಿಡ್ತಾರೆ. ಏನು ಅನ್ಕೊಂಡಿದ್ದಿ? ತಾಯಿ ತಕ್ಕ ಮಗ ಇವನು. ತಾಯಿ ಹಾಗೆ ಮಾಡಿದರೆ ಓಡಿಸಡಿ, ನೀವು ಯುದ್ಧಕ್ಕೆ ಬಂದುಬಿಟ್ಟಿರೋ ಸೈನ್ಯ ತೊಗೊಂಡ್ಬಿಟ್ಟು ನೀವು ಹೂವನ್ನು ಹೊಡೆದಾಕ್ಬಿಡ್ತೀರಿ. ಲಕ್ಷ್ಮಣ, ನೀವು ಗೊತ್ತಿರೋ ಸುಮ್ಮನೆ ಕೊಡು ಅಂತ ಹೇಳ್ತಾರೆ. ಆಮೇಲೆ ಭರತ ಬಂದಿರೋದು ಯಾತಕ್ಕೆ ಗೊತ್ತಾ? ರಾಜ್ಯ ನನಗೆ ಕೊಡ್ಲಕ್ಕೆ ಬಂದಿದ್ದಾರೆ. ಇವೆಲ್ಲ ಭರತ ನೋಡಿ ಅರ್ಥ ಮಾಡ್ಕೊಂಡಿಲ್ಲ. ರಾಮದೇವರು ನೋಡೋ ವಿಚಾರ ಅಲ್ಲಿ ಕೂತಿದ್ದಾರೆ, ಎಲ್ಲ ನೋಡಿದ್ದಾರೆ.
ಅದಕ್ಕೆ ನಾವು ಅವರಿವರು ಸಂಖ್ಯೆ ಮಾಡಬೇಕು. ಇದ್ದಕ್ಕಿದ್ದಾಗ ಅವ್ರು ಚೇಂಜ್ ಆಗಿಬಿಡ್ತಾನೆ ತಿಳ್ಕೊಂಬೇಡ. ನಾವು ನಾಟಕ ಮಾಡ್ತಾನೆ ತಿಳ್ಕೊತಾರೆ ಜನಗಳು. ಆದರೆ ದೇವರು ಸರಿಯಾಗಿ ತಿಳ್ಕೊತಾನೆ. ಜನನ ಮೆಚ್ಚಲಿಕ್ಕೋಸ್ಕರ ಮಾಡಬಾರ್ದು, ದೇವ್ರು ಮೆಚ್ಚಬೇಕು. ಅದಕ್ಕೆ ಪರಮಾತ್ಮ ಎಲ್ಲವನ್ನು ಸರಿಯಾಗಿ ತಿಳಿತಾನೆ. ಅದೇ ಹನುಮಂತ ದೇವರು ಎಲ್ಲರೂ ತಪ್ಪ ತಿಳಿದ ರಾಮದೇವರನ್ನ. ವಾಲಿ ತಪ್ಪು ತಿಳಿತಾನೆ, ಸುಗ್ರೀವ ತಪ್ಪು ತಿಳಿತಾನೆ. ಆದರೆ ಹೇಕ ಏನಮಗಚ್ಚತಿ ಸಮ್ಯಗೀಶಂ. ಸಾಷ್ಟಾಗ ರಾಮದೇವರು ಅಂತೇಳಿ ಎಲ್ಲರೂ ಹೇಳ್ತಾರೆ, ತಪ್ಪು ತಿಳ್ಕೊಂಡಿದ್ದೀರಿ. ವಾಲಿ ಪ್ರತಿನಿಧಿ ಅಲ್ಲ, ಸಾಕ್ಷಾತ್ ಉದ್ಧಾರ ಮಾಡೋ ಪರಮಾತ್ಮ ಅಂತ ಹೇಳಿದ್ದವರೇ. ಆದ್ದರಿಂದ ದೇವರು ಎಲ್ಲರನ್ನೂ ಸರಿಯಾಗಿ ತಿಳಿತಾನೆ. ವಾಯುದೇವರು ಜೀವಕೋಟಿಲಿ ಅವರೊಬ್ಬರು ಸರಿಯಾಗಿ ತಿಳಿತಾರೆ. ರಾವಣನ ಬಗ್ಗೆ ಪಕ್ಷಪಾತ ಹೊಂದಿ ರುದ್ರದೇವರು ಮಾಡಿದ ಕಥೆ ಗೊತ್ತಲ್ಲ, ಅದೆಲ್ಲ ತಿಳ್ಕೊಂಡ್ಬಿಟ್ರೆ ಯಜ್ಞ ಮಹೇಜ್ಯಶ್ಚ ಇಜ್ಯ ಎಲ್ಲದನ್ನು ಪೂಜ್ಯನಾದ ಪರಮಾತ್ಮ. ಒಂದೇ ಇದ್ದಾಗೆ ಹೈಯೆಸ್ಟ್, ಇನ್ನೊಬ್ರು ಯಾರಿಂದ ಇಲ್ಲ, ಅಬ್ಸಲ್ಯೂಟ್. ಮಹೇಜ್ಯಶ್ಚ ಅತ್ಯಂತ ಹೆಚ್ಚು ಇಜ್ಜನೂ ಹೌದು, ಇಜ್ಜನೂ ಹೌದು. ಒಂದೊಂದು ಕಡೆ ಪೂಜ್ಯನಾದರೆ ಇಜ್ಯ, ಸರ್ವತ್ರ ಪೂಜ್ಯನಾದರೆ ಮಹೇಜ್ಯ. ಕ್ರತು ಅಂದರೆ ಜ್ಞಾನಸ್ವರೂಪ. ಕ್ರತೋಸ್ವರ ಕೃತಂ ಸ್ವರ ಹೇಳಿದ್ದಾರೆ. ಕ್ರತು ಅಂದರೆ ಜ್ಞಾನಸ್ವರೂಪನಾಗಿದ್ದಾನೆ. ಸತ್ರಂ ಸತ್ ಅಂದರೆ ತ್ರ ಇರುವವನು, ರಕ್ಷಣೆ ಮಾಡುವವನು. ಮತ್ತು ತ್ರಾಯತಿ, ಸತ್ತನ್ನು ಸತ್ತಾಗಿಯೇ ಕಾಪಾಡ್ತಾನೆ, ಆ ಸಜ್ಜನರಾಗೇ ಕಾಪಾಡ್ತಾನೆ, ದುಷ್ಟರಾಗಿಯೇ ನೋಡ್ತಾನೆ. ಸತಾಂ ಗತಿ, ಸಜ್ಜನರಿಗೆ ಏನಾಗಿದ್ದಾನೆ? ಸತಾಂ ಗಹ ಸತಾಂ ತಿಹಿ, ಎರಡೆರಡು. ಗ ಅಂದರೆ ಜ್ಞಾನ ಗಮನ, ತಿಹಿ ಅಂದರೆ ಆನಂದ, ಸಜ್ಜನರಿಗೆ ಜ್ಞಾನಾನಂದಗಳನ್ನು ಕೊಡ್ತಾನೆ. ಗತಿ ಅಂದರೆ ಅದೇ ಅರ್ಥ. ಗತಿ ಅಂತ ಯಾವಾಗ ಏನು ಗತಿಯಪ್ಪ ಅಂತಂತೆ, ಯಾವಾಗ ಸಮಸ್ಯೆ ಬಂದಾಗ, ಏನು ಗೊತ್ತಿಲ್ಲ, ಹೇಗೆ ಮಾಡಬೇಕು ಗೊತ್ತಿಲ್ಲ. ದೇವರಿಗೆ ಎರಡೂ ಇರೋದು ಗತಿ ಅಂತ ಬಿಡಿಸ್ಬೇಕದನ್ನು. ಗತಿ ಅಂತಷ್ಟು ನಮ್ಗೆ ಯಾವುದೋ ಗತಿ ಅರ್ಥ ಆಗುತ್ತೆ, ಈ ಗತಿ ಅರ್ಥ ಆಗುತ್ತೆ. ಗ ಅಂದರೆ ಗಮನ ಜ್ಞಾನ, ತಿ ಅಂದರೆ ಆನಂದ. ನಮ್ಮ ಸಮಸ್ಯೆ ಪರಿಹಾರ ಆಗಿ ಸುಖ ಯಾವಾಗ ಆಗುತ್ತೆ ಅನ್ನೋದಕ್ಕೆ ಗತಿ ಅಂತ ಹೇಳ್ತಾರೆ. ದೇವರು ಎಲ್ಲರಿಗೂ ಆಗಿದ್ದಾನೆ, ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ಸರ್ವದರ್ಶಿ, ಎಲ್ಲವನ್ನೂ ನೋಡ್ತಿದ್ದೆ. ಸರ್ವಂ ಪಶ್ಯತೀಜಿ ಸರ್ವ, ಎಲ್ಲವನ್ನೂ ನೋಡ್ತಾನೆ ದೇವರು. ಅಷ್ಟೇ ನೋಡಿಸ್ತಾನೆ ಕೂಡ. ಅರ್ಜುನ ಆಗಲಿ ವಿಶ್ವರೂಪ ತೋರಿಸಿದಾನಲ್ಲ ಹಾಗೆ. ವಿಮುಕ್ತಾತ್ಮ, ವಿಮುಕ್ತಾ ಆತ್ಮಾನಃ ಅಸ್ಮಾತ್. ಅದು ವಿಮುಕ್ತ ಒಂದು ಪದ ಉಪಯೋಗಿಸಿದ್ರಿಂದ 4 ವಿಧ ಮುಕ್ತಿ ಇದೆ. ಯಾರ್ಯಾರು ಯಾವ ಮುಕ್ತಿ ಕೊಡಬೇಕು ಆ ಮುಕ್ತಿಯನ್ನು ಕೊಡ್ತಾನೆ. ಆಮೇಲೆ ವಿಮುಕ್ತಾನಾಮಪಿ ಆತ್ಮ, ಇನ್ನೊಂದು ಅರ್ಥ ಅದು. ವಿಮುಕ್ತಾನಾಮಪಿ ಆತ್ಮ, ವಿಮುಕ್ತರಿಗೂ ಸ್ವಾಮಿ ಪರಮಾತ್ಮ. ಮುಕ್ತರಾದರು ಅಂದರೆ ನಾನು ಕೇಳಿರಲಿಲ್ಲ ಅಂತ ಅರ್ಥ ಅದಕ್ಕಲ್ಲ. ಸರ್ವಜ್ಞ, ಎಲ್ಲವನ್ನೂ ತಿಳಿದವನು, ಎಲ್ಲವನ್ನೂ ತಿಳಿಸುವವನು. ಜ್ಞಾನ ಉತ್ತಮ ಜ್ಞಾನ ಸ್ವರೂಪನೇ ಆದವನು. ಎಲ್ಲ ಜ್ಞಾನ ಸ್ವರೂಪ, ಮಿಥ್ಯಾಜ್ಞಾನ ಸ್ವರೂಪ ಅಂತ ಕರಿಬಾರ್ದು. ಉತ್ತಮಂ ಜ್ಞಾನ, ಎಲ್ಲ ಯಥಾರ್ಥ ಜ್ಞಾನ ಸ್ವರೂಪ. ಮಿಥ್ಯಾಜ್ಞಾನ ನಿಯಾಮಕ. ಅಷ್ಟಾಯ್ತು. ಅದಾದ ಮೇಲೆ ಸೂರತ ಸುಮುಖ ಸೂಕ್ಷ್ಮ ಸುಘೋಷ ಸುಖದ ಸುಹೃತ್ ಮನೋಹರೋ ಜಿತಕ್ರೋಧೋ ವೀರಬಾಹುರ್ವಿದಾರಣ. ಓಂ ಸೂರತಾಯ ನಮಃ, ಓಂ ಸುಮುಖಾಯ ನಮಃ, ಓಂ ಸೂಕ್ಷ್ಮಾಯ ನಮಃ, ಓಂ ಸುಘೋಷಾಯ ನಮಃ, ಓಂ ಸುಖದಾಯ ನಮಃ, ಓಂ ಸುಹೃದೇ ನಮಃ. ಹೃದೌ ಬೆಳಬೇಕಾದ್ರೆ ಹೃದಯ ಅಂತ ಬರುತ್ತೆ. ಸುಹೃದ ಅಂತ ಹೇಳಿದಾಗ ಏನಾಯ್ತದೆ, ಪರಮಾತ್ಮ ಸುಖದ ಸುಹೃತ್ ಅರ್ಥ ಮುಂದೆ ಬರುತ್ತೆ. ಮನೋಹರ ಮನೋಹರಾಯ ನಮಃ, ಸುಹೃದೇ ನಮಃ, ಮನೋಹರಾಯ ನಮಃ, ಜಿತಕ್ರೋಧಾಯ ನಮಃ, ವೀರಬಾಹವೇ ನಮಃ, ವಿದಾರಣಾಯ ನಮಃ. ಈಗ ಸುವ್ರತಾಯ ನಮಃ. ಸುವ್ರತ ಪರಮಾತ್ಮ ವ್ರತ ಮಾಡಿದ್ದಾನೆ, ದೊಡ್ಡ ವ್ರತ ಮಾಡಿಬಿಟ್ಟಿದ್ದಾನೆ ಪರಮಾತ್ಮ. ವ್ರತ ಮಾಡಿದ ತಕ್ಷಣ ಏನಂತ ಆಗ್ತಾನೆ ಪರಮಾತ್ಮಗ? ಪರಿಪೂರ್ಣ ಆಗೋದಿಲ್ಲ, ಸಾಧಕನಾಗಿಬಿಡ್ತಾನೆ, ಸಿದ್ಧನಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಹಾಗಲ್ಲ. ಆ ವ್ರತ ಏನು ಮಾಡಿದ್ದಾನೆ ಗೊತ್ತಾ? ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ವಾದಿನೇ ಅಭಯಂ ಸರ್ವಭೂತೇಭ್ಯ ದದಾಮಿ ಏತದ್ವ್ರತಂ ಮಮ. ನನ್ನ ಶರಣ ಹೊಕ್ಕ ಯಾರನ್ನೂ ಕೈ ಬಿಡೋದಿಲ್ಲ ಅಂತ ವ್ರತ ಮಾಡಿದ್ದಾನೆ. ಯಾವುದಿದು? ಸಿದ್ಧ ಮಾಡೋ ವ್ರತ, ಸಾಧಕರು ಮಾಡೋ ವ್ರತ ಅಲ್ಲ ಇದು. ಸರ್ವೋತ್ತಮ ಮಾಡೋ ವ್ರತ ಇದು. ಅದು ರಾಮಾಯಣದಲ್ಲಿ. ಇನ್ನು ಅನನ್ಯ ಚಿಂತೆಯಂತೋ ಮಾಮಿ ಯೋಗಕ್ಷೇಮಂ ಮಹಾಮ್ಯ ವ್ರತ ಇದು. ಅರ್ಜುನ ತಿಳ್ಕೊ, ಪ್ರತಿಜ್ಞೆ ಮಾಡು, ನಾನು ಮಮೇ ಭಕ್ತ ಪ್ರಣಶ್ಯತಿ. ನನ್ನ ಭಕ್ತ ಎಂದೂ ಕೂಡ ಕೇಳಾಗಲಿ ಸಾಧ್ಯ ಇಲ್ಲ ಆತನಿಗೆ. ಅದಕ್ಕೆ ವ್ರತ. ಮತ್ತೆ ನಾವು ವ್ರತ ಮಾಡ್ತೇವಲ್ಲ, ಎಲ್ಲ ವ್ರತಗಳು ಯಾರಿಗೋಸ್ಕರ? ಕೃಷ್ಣಾರ್ಪಣ ಮಸ್ತು. ನೌಕರಿಗೆ ಪೂಜೆ ಮಾಡಿದರೂ ಕೃಷ್ಣಾರ್ಪಣ, ಗಣ ಹೋಮ ಮಾಡಿದರೂ ಕೃಷ್ಣಾರ್ಪಣ. ಸೂರತ, ಎಲ್ಲ ಸೂರತಗಳಿಗೂ ಆರಾಧ್ಯ ಯಾರು ಅಂದರೆ ಪರಮಾತ್ಮನೇ. ಅಥವಾ ನಾವು ಏನೇ ವ್ರತ ನಮ್ಮಿಂದ ನಡೆದರೂ ಕೂಡ ದೇವರು ಮಾಡಿಸಿದ್ದು. ಶೋಭನಾನಿ ವ್ರತಾನಿ ಭಕ್ತಾನಾಂ ಅಸ್ಮಾತ್. ಭಕ್ತರು ಮಾಡ್ತಕ್ಕ ವ್ರತಗಳಲ್ಲಿ ನಿರ್ವಿಘ್ನ ಮುಡಿತು ಅಂದರೆ ಏನರ್ಥ?
ದೇವರ ದಯ ಅಂತ. ವಿಘ್ನ ಬರದೆ ಬಂದ್ರೆ ಹೋಗ್ತಾ ಇತ್ತು, ಪರ ನೋಡ್ಕೊಂಡಿದ್ದಾನೆ ಹಾಗೆ. ಸುವ್ರತ ಅತಿ ದೊಡ್ಡ ವ್ರತ ಅಂದರೆ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯ, ಅದು ನಡೆಯುತ್ತೆ ಅಂದರೆ ದೇವ್ರ ದೊಡ್ಡ ಅನುಗ್ರಹ ಅಂತ ಅರ್ಥ. ಇದು ಸು ಆಗಬೇಕು, ವ್ರತ ಆಗಬೇಕು. ಆಮೇಲೆ ಮುಂದೆ ಸದ್ವಿಹಿ ಅಥವಾ ಶೋಭನೈಹಿ ಪ್ರಿಯತೆ ಇತಿ ವ್ರತಃ. ಸಜ್ಜದರಿಂದ ಬೇಕೇ ಬೇಕು ಅಂತ ಹಠ ಹಿಡಿದು ಪ್ರಹ್ಲಾದ ಅಷ್ಟು ವಿಘ್ನಗಳ ಮಧ್ಯೆ ಹಿಡಿತಾನೆ. ನಾವು ಯಾವ ವಿಘ್ನವೂ ಇಲ್ಲ, ನಾವೇ ಬಿಟ್ಬಿಡ್ತೇವೆ. ದೇವ್ರನ್ನ ನಾವು ಬಿಡ್ಲಿಕ್ಕೆ ಏನೂ ಕಾರಣ ಇಲ್ಲ, ಗೊತ್ತಾಯ್ತಾ? ನಾವೇ ಕಾರಣ ಅದಕ್ಕೆ. ಪ್ರಹ್ಲಾದರಿಗೆ ಎಲ್ಲ ಮೈನಸ್ ಪಾಯಿಂಟ್, ಆದರೂ ಹೈಯೆಸ್ಟ್ ಇದ್ರು ಗೋರ್ಸಾಲ ಮಾಡ್ತಾರೆ. ಇವತ್ತು ಕೂಡ ನಾವೆಲ್ಲ ಕೂಡ ಎಲ್ಲ ಅನುಕೂಲ ಇದ್ದು ಕೂಡ ಅದೇನಾಯಿತು ಅಂದರೆ ಅವ್ನು ಕೇಳ್ತಾ ಕೂತ್ಕೊಬಿಟ್ರೆ ಕಾರಣ ನಾವು ಬಿಟ್ಬಿಡ್ಬೇಕಾಗುತ್ತೆ. ಆ ಥರ ಕಾರಣ ಶುರು ಮಾಡಿಬಿಡ್ತಾರೆ. ಮನಸ್ಸಿಲ್ಲ ಅಷ್ಟೇ. ಮುಂದೆ ಸುಮುಖ, ಒಳ್ಳೆಯ ಮುಖ. ಸುಮುಖ, ಸುಮುಖರಾಗಿದ್ದಾರೆ ಅಂದರೆ ಪ್ರಸನ್ನ ಅಂತ ಅರ್ಥ. ಸುಮುಖರು ವಿಮುಖರು ಪದ ಬರೋದು, ಒಳ್ಳೆ ಸುಮುಖರು ಅಂದರೆ ಅರ್ಥ ಏನು, ಕೆಲಸ ಆಗುತ್ತೆ ಈಗ ಅಂತ ಅರ್ಥ. ಇನ್ನೊಂದು ಅರ್ಥ, ಮುಖದಿಂದ ಶುರುವಾಗಿ ಎಲ್ಲವೂ ಸುಮುಖನೇ, ಮುಖವೊಂದೇ ಸುಮುಖ ಅಲ್ಲ, ಉಪಲಕ್ಷಣ ಶೋಭನ ಅದು ಬರುತ್ತೆ. ಬಂದು ಹೇಳ್ಬೇಕಾದ್ರೆ ಅಲ್ಲ 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 ಏನಂತ ಹೇಳಿದ್ದಾರೆ ಅಲ್ಲಿ ವರ್ಣನೆ ಮಾಡಬೇಕಾದ್ರೆ, ಪಾದಾದಿಕಾಂತಹ, ಪಾದಾದಿಕಾಂತ್, ಪಾದಾದಿ ಕ ಅಂತಹ, ಪಾದ ಅಂದರೆ ಪಾದ, ಕ ಅಂದರೆ ಮುಖ, ಪಾದಾದಿಕಾಂತಹ ಎಲ್ಲವೂ ಕೂಡ ಪರಮಾತ್ಮ ವೇದವ್ಯಾಸ ವರ್ಣನೆ ಮಾಡ್ತಾ ಹೇಳ್ತಾರೆ. ಆಪಾದ ಮೌಲ್ಯ ಪರ್ಯಂತ, ಇದು ಭಾರಿ ಶ್ರೇಷ್ಠವಾದ ಪದ. ಅದಕ್ಕೆ ಸುಮುಖ. ಸುಮುಖಾಯ ನಮಃ ಯಾರಿಗೆ ಹೇಳ್ತಾರೆ ಇವತ್ತು? ಗಣೇಶನಿಗೆ ಹೇಳ್ತಾರೆ. ಗಣೇಶನಿಗೆ ಸುಮುಖಾಯ ಅಂದರೆ ಯಾಕೆ ಒತ್ತು ಹೇಳಬೇಕಾಯ್ತು? ಅಲ್ಲ, ಯಾಕೆ ಹೇಳಬೇಕಾಯ್ತು? ವಕ್ರತುಂಡ. ಆ್ಯಕ್ಚುಲಿ ವಕ್ರತುಂಡ ಏನಮ ಸುಮುಖ ಏನಮ ಆಪೋಸಿಟ್. ಅದು ಸಟ್ಟು ಮುಖದವನೇ ಭಾರಿ ಒಳ್ಳೆ ಮುಖದವನೇ ಅಂತ ಹೇಳಿ. ಅಂದರೆ ವಕ್ರತುಂಡತ್ವ ಅಂಬುದು ದೋಷ. ಆದರೆ ಅದು ಯಾತಕ್ಕಾಯಿತು? ಒಳ್ಳೆ ಕಾರಣಕ್ಕಾಯಿತು. ಅದಕ್ಕೆ ಏನಂತ ಹೆಸರು? ಅದಕ್ಕೆ ಸುಮುಖ ಏನಮ ಹೇಳಿಲ್ಲ. ಕಾಲು ಬರ್ಕೊಂಬಂದ ಯುದ್ಧಕ್ಕೆ ಹೋಗಿ ಒಳ್ಳೆಯದು, ಎಲ್ಲೋ ಸಿನಿಮಾ ನೋಡ್ತಾ ಬಿದ್ದುಬಿಟ್ಟ ಕೆಟ್ಟದು. ಅದು ರಿಸಲ್ಟ್ ಒಂದೇ, ಪ್ರವೃತ್ತಿ ಹೇತು ಬೇರೆ. ಅದು ವಕ್ರತುಂಡನಾಗಿದ್ದರೂ ಕೂಡ ಏನಾಗಿದೆ ಹಿಂದೆ ಬ್ಯಾಕ್ಗ್ರೌಂಡ್, ಅದಕ್ಕೆ ಸುಮುಖನಾಗಿದ್ದ. ಇಲ್ಲಿ ಹೋಗಿ ಆನೆ ತಲೆ ಸುಮುಖ ಏನೂ ಅಲ್ಲ ಮನುಷ್ಯನಿಗೆ. ನರಸಿಂಹದೇವರಿಗೆ ಏನಾದ್ರು ಕರೀತಾರೆ ದೋಷ ಅಂತ ಕರೀತಾರಾ? ಹೈಗ್ರೀವ ರೂಪಕ್ಕೆ ದೋಷ ಅಂತ ಕರೀತಾರಾ? ಇಲ್ಲ. ಯಾಕೆ? ಅದು ಕೂಡ ಜ್ಞಾನಾನಂದಮಯ. ಇದು ಹಾಗಲ್ಲ. ಮತ್ತು ಗಣೇಶ ಚಿತ್ರ ಎಲ್ಲರೂ ತಪ್ಪು ಬರೀತಾರೆ. 199 ಅಂತಾರೆ ತಪ್ಪು ಬರೀತಾರೆ. ಹೇಗೆ ಬರೀತಾರೆ ಹೇಳೋಣ ಅಂತ? ಎಲ್ಲ ಕೆಂಪಣ್ಣ ಹಾಕಿಬಿಡ್ತಾರೆ ಮುಖ ಕೂಡ. ಕೆಂಪಣ್ಣ ಹಾಕಬಾರ್ದು. ಎಲ್ಲರೂ ಆನೆ ಕೆಂಪಣ್ಣದಿರುತ್ತಾ? ಐರಾವತ ತೊಗೊಂಡ್ರೆ ಬಿಳಿ ಇರಬೇಕು, ಇದು ತೊಗೊಂಡ್ರೆ ಕಪ್ಪಿರಬೇಕು, ಕಪ್ಪು ಮುಖ ಬರೀಬೇಕು. ಎಲ್ಲರೂ ಬರೆಯೋದೇನು ಬರೀತಾರೆ? ಕೆಂಪು ಬರೀ. ಅದು ಗಣೇಶ ಗೊತ್ತೇ ಇಲ್ಲ. ಅವ್ನು ಬುಡದ ಭಾಗ ಹೇಗಿದೆ ಗಣೇಶನದು? ರಕ್ತಾಂಬರೋ ರಕ್ತತನು, ಎಲ್ಲ ಕೆಂಪು ಬಣ್ಣ. ಅದು ರೆಡ್ ಆ್ಯಂಡ್ ಬ್ಲ್ಯಾಕ್ ಬರಬೇಕು. ಯಾರು ಒಬ್ಬರು ಬ್ಲ್ಯಾಕ್ ಬರೋದು ಒಬ್ಬರು ನೋಡೇ ಇಲ್ಲ ಆಚೆ ಕಡೆ, ಗೊತ್ತಾಯ್ತಾ? ಯಾಕಂದರೆ ಅದು ಅರ್ಥನೇ ಆಗಿಲ್ಲ. ಆನೆ ತಲೆ ಹೇಗಿರ್ಬೇಕು ಅಂತ ಅರ್ಥ ಆಗಿಲ್ಲ. ಎಲ್ಲ ತಪ್ಪುಗಳನ್ನ ಭಾರಿ ಮಾಡಿಬಿಡ್ತಾರೆ. ಸರಿಯಾಗಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಗಜಮುಖ ಅಂತ ಹೇಳಿದ್ರೆ ಗಜದ್ದೇ ಮುಖ ಹಾಕ್ಬೇಕು. ಅಲ್ಲೇನು ಯಾವುದು ಹಾಕಿಬಿಟ್ರೆ? ಸಿಂಹ ಅಂದರೆ ಸಿಂಹದ್ದೇ ಮುಖ ಇರು. ಬರೀ ಸಿಂಹ ಅಂತ ಬೋರ್ಡ್ ಹಾಕಿದಾಗತ್ತಾ? ಸುಮುಖಾಯ ನಮಃ. ಸೊ ಗಣೇಶನಿಗೆ ಸ್ತೋತ್ರ ಆಗ್ಲಿಕ್ಕೆ ಅದು ಕಾರಣ. ವಕ್ರತುಂಡ ಅಂತ ಅಕ್ಸೆಪ್ಟೆಡ್. ಆದರೆ ಹಿನ್ನೆಲೆಯಲ್ಲಿ ಏನಿದೆ ಅಂದರೆ ಶೋಭನವಾದ ಚಿಂತನೆ ಇದೆ. ಏನು ಶೋಭನ ಚಿಂತನೆ ಅಂದರೆ ವಿಶ್ವಭರ ಪರಮಾತ್ಮನ ಧ್ಯಾನ ಮಾಡಿದ್ರಿಂದ ಬಂದಿದ್ದಾದ್ದರಿಂದ ಅದೇ ಗುಣ ಆಯಿತು. ಇದರ ದೋಷ ಆಗ್ತಿತ್ತು. ಸುಮುಖ, ಸೂಕ್ಷ್ಮ, ಇದೆಲ್ಲ ಓದ್ತಾ ಹೋದಾಗ ಗುಣದೇವತೆಗಳ ಪರಿಚಯನೂ ನಮಗಾಗತ್ತಾಗ. ಅದು ವಿಷ್ಣು ಸಹಸ್ರ ಓದಿಬಿಟ್ರೆ ಎಲ್ಲರ ಪರಿಚಯನೂ ಆಗುತ್ತೆ. ಅಂಥವ್ರನ್ನ ಹೇಳಿ ಅಂಥವ್ರಿಗೆ ಸ್ವಾಮಿ ಅಂತ ಹೇಳಿದಾಗ ಪರಿಚಯ ಆಗಲಿಲ್ಲ. ಗಣೇಶ ಹೀಗಿದ್ದಾರೆ, ಅವರಿಗೆ ಸ್ವಾಮಿ ಅಂತ ಹೇಳಿದಾಗ ದೇವರಿಗೆಲ್ಲ ಗುಣವಾಗಿ ಬಂದುಬಿಡುತ್ತೆ. ಸೂಕ್ಷ್ಮ, ಅತ್ಯಂತ ಸೂಕ್ಷ್ಮ. ಸೂಕ್ಷ್ಮ ಅಂತ ತದರ್ಹತ್ವ ಬ್ರಹ್ಮಸೂತ್ರ. ಪ್ರಕೃತಿ ಭಾರಿ ಸೂಕ್ಷ್ಮ ಪ್ರಕೃತಿ, ಅದಕ್ಕಿಂತ ಸೂಕ್ಷ್ಮ ಪರಮಾತ್ಮ. ಅದು ದೇವರಿಗೆ ಅಂತ ಹೆಸರಿದೆ ಸೂಕ್ಷ್ಮ. ತುಂಬ ಸೂಕ್ಷ್ಮ ಇದ್ದರೆ ಕಾಣಿಸೋದಿಲ್ಲ, ಆದ್ದರಿಂದ ದೇವರು ಕಾಣಿಸೋದಿಲ್ಲ. ಅದು ಅಪ್ರಾಕೃತ ಸೂಕ್ಷ್ಮ ಬೇರೆ. ಜೊತೆಗೆ ಸುಘೋಷ, ಒಳ್ಳೆಯ ಘೋಷ ಪರಮಾತ್ಮನು. ಇವತ್ತು ಕಳ್ಳರೆಲ್ಲ ಕೂತ ಕಾಲಕ್ಕೆ ಪೊಲೀಸ್ ಬಂದು ಯಾರು ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ, ಪೊಲೀಸ್ ವಿಷಲ್ ಕೇಳಿದ್ರೆ ಖುಷಿಯಾಗಿಬಿಡ್ತಾನೆ. ಯಾತಕ್ಕೆ? ಐ ಆಮ್ ಸೇಫ್ ಅಂತ ಹೇಳಿ. ಪರಮಾತ್ಮನ ಘೋಷ, ಪಾಂಚಜನ್ಯ ಘೋಷ ಏನದು? ಶತ್ರುಗಳಿಗೆ ಅತ್ಯಂತ ವಿನಾಶಕರ, ಒಳ್ಳೆಯವ್ರಿಗೆ ಸ್ಫೂರ್ತಿದಾಯಕ. ಸುಘೋಷ ಅಸೇ ಅಲ್ಲ, ಶೋಭನ ಘೋಷ, ಶೋಭನಾ ಘೋಷಾ ಸರ್ವೇಪಿ ಅಸ್ಮೈ. ಎಲ್ಲ ಘೋಷಗಳು ದೇವರನ್ನ ಹೇಳು. ಪ್ರತಿಯೊಂದು ಶಬ್ದನೂ ದೇವರು ಹೇಳುತ್ತೆ ಅಂದಮೇಲೆ ಸುಘೋಷ. ಅದು ಒಳ್ಳೆಯದೇ ಅಂತ ಹೇಳುತ್ತೆ. ಎಂಥ ಕೆಟ್ಟ ಶಬ್ದ ಕೂಡ ದೇವರು ಒಳ್ಳೆಯ ಗುಣ ಹೇಳುತ್ತೆ. ಮತ್ತು ಕೆಟ್ಟ ಶಬ್ದ ದೇವರು ಆಚರಣೆ ಆಗ್ತಾರೆ, ದೋಷ ಇರಬೇಕಾಗತ್ತೆ.
ಶಬ್ದ ಕೆಟ್ಟದ್ದು, ಆದರೆ ಹೇಳೋದು ಏನಂತ ಗುಣನ ಹೊರತು ಬೇರೆ ಅಲ್ಲ. ಸುಖದ ಸುಖವನ್ನು ಕೊಡ್ತಾನೆ, ಸುಖವನ್ನು ತೆಗಿತಾನೆ, ಎಲ್ಲ ಕೊಟ್ಟು ಸುಖ ಇಲ್ಲದಂತೆ ಮಾಡ್ತಾನೆ, ಏನಿಲ್ಲದ ಸುಖ ಸಿಗಾಗ ಮಾಡ್ತಾನೆ. ಭಾರಿ ಶ್ರೀಮಂತರು ಸುಖವಾಗಿರೋದಿಲ್ಲ, ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಪಾಪ ತುಂಬ ಜನಗಳು, ಯಾಕಂದ್ರೆ ಸುಖ ಕೊಡ್ತಾ ಇಲ್ಲ ಅವ್ರಿಗೆ. ಅದು ಇನ್ನೊಂದು ಅರ್ಥ. ಖ ಅಂದರೆ ಇಂದ್ರಿಯ, ಒಳ್ಳೆ ಇಂದ್ರಿಯಗಳನ್ನು ಕೊಡ್ತಾನೆ. ಶೋಭನಾನಿ ಇಂದ್ರಿಯಾಣಿ ದದಾತೀತಿ ಸುಖದಃ, ಒಳ್ಳೆ ಇಂದ್ರಿಯಗಳನ್ನು, ಇಂದ್ರಿಯ ಪಾಠವೇ ಇರಬೇಕು. ಸುಖದಃ. ಆಮೇಲೆ ಖ ಅಂದರೆ ಆಕಾಶ ಅಂತ ಬೇರೆ ಅರ್ಥ ಇದೆ. ಸುಖವಾದ ಅವ್ಯಾಕೃತ ಆಕಾಶ ಅಥವಾ ಹೃದಯಾಕಾಶ, ಅದರಲ್ಲಿಂದ ಅನುಗ್ರಹವನ್ನು ಮಾಡ್ತಾನೆ. ಸುಹೃತ್, ಒಳ್ಳೆಯ ಹೃತ್ ಅಂದರೆ ಮನಸ್ಸು, ಶಾಂತಂ ಹೃನ್ ಮಾನಸಂ ಮನಃ, ಗೊತ್ತಾಯ್ತಾ? ಸುಹೃತ್ ಅಂದರೆ ಒಳ್ಳೆಯ ಮನಸ್ಸಿದೆ ದೇವರಿಗೆ. ತಗೊಳ್ಳೋರಿಗೆ ಒಳ್ಳೆಯ ಯೋಗ್ಯತೆ ಇಲ್ಲ ಅಷ್ಟೇ ಹೊರತು ದೇವರಿಗೆ ಏನಿದೆ ಯಾವಾಗಲೂ ಕೂಡ ಒಳ್ಳೆಯ ಮನಸ್ಸಿದೆ. ಮನೋಹರೋ ಜಿತಕ್ರೋಧ ವೀರಬಾಹುರು ವಿದಾರಣ ಮನೋಹರ ಮನಃ ಹರತೀತಿ ಮನೋಹರ, ನೋಡೋದಕ್ಕೆ ಅನಿಸುತ್ತೆ ಭಾಳ ಸುಂದರ ಅಂತ ಅಷ್ಟೇ ಅರ್ಥ. ಮನಃ ಹರತಿ, ಪ್ರಳಯ ಕಾಲದಲ್ಲಿ ಮನಃ ಮನೋಭಿಮಾನಿನಂ ಹರತಿ. ರುದ್ರದೇವರನ್ನು ಕೂಡ ಉಗ್ರ ಗ್ರಸತಿ ಇತಿ ಉಗ್ರಹ ಇದ್ದಾಗೆ ಮನಃ ಹರತಿ, ಅಥ ಮನಸ ಅಭಿಮಾನಿನಃ ಅಪಿ ಹರತಿ. ಗೊತ್ತಾಯ್ತು? ಎಷ್ಟು ಜನ ಆದ್ಯಂತ ಭೂತ ಭವ್ಯ ಭವತ್ ಎಲ್ಲರನ್ನೂ ಹರಣ ಮಾಡೋದ್ರಿಂದ ಒಂದು ಬ್ಯಾಚ್ಗಲ್ಲ, ಎಲ್ಲ ಬ್ಯಾಚ್ಗಳು. ಮನೋಹರ. ಮತ್ತು ಮನಸ್ಸನ್ನು ಹರಣ ಮಾಡ್ತಾನೆ. ಕೇಳೋರ ಮನಸ್ಸೆಲ್ಲ ದೇವ್ರ ಮಹಿಮೆ ಕೇಳಿದ ತಕ್ಷಣ ಏನಾಗುತ್ತೆ, ಎಲ್ಲ ಆ ಕಡೆ ಹೊರಟು. ಮನಃ ಹರತಿ, ತುಂಬ ಅಭಿಪ್ರಾಯ. ಅದೇ ರೀತಿ ಮನಃ ಅಹರತಿ, ದುಷ್ಟರ ಮನಸ್ಸನ್ನು ಹರಣ ಮಾಡೋದಿಲ್ಲ. ದೇವರ ಕಥೆ ಕೇಳ್ತಿದ್ರೆ ಹೇಳ್ತಾರೆ, ಕನಕದಾಸರು ಒಂದು ಹಾಡಿದೆ, ಏನಂತ ಹೇಳಬೇಕು, ಹರಿಕಥೆಯ ಕೇಳಬೇಕಾದ್ರೆ ಹೇಳ್ತಾರೆ, ಶಿರವ್ಯಾಧಿ ಎಂದೇಳುವೆ, ಯಾಕೆ ಸ್ಲೈಟ ತಲೆನೋವು ಆಗ್ತಾ ಸ್ಲೈಟ್ ಎದ್ದೋಗ್ಬಿಡ್ತಾನೆ. ಧರ್ಮಕ್ಕೆ ಕೈವಾರ ಒಂದು ದೇವ್ರ ಮನೆ, ಧರ್ಮಕ್ಕೆ ತಟ್ಟಡಿ ನೆಡಲಲ್ಲೇ ಅಧರ್ಮಕ್ಕೆ ಇಡ್ತಿ ಅಂತ ಶುರುವಾಗುತ್ತದೆ. ಅದರಲ್ಲಿ ಹೇಳ್ತಾರೆ, ಒಳ್ಳೆ ಕೆಲಸ ಮಾಡ್ಲಿಕ್ಕೆಲ್ಲ ನೀನು ಭಾರಿ ಬೋರೋದು ಅಸಹ್ಯ, ಕೆಟ್ಟ ಕೆಲಸ ಖುಷಿಯಿಂದ ಮಾಡ್ತೀಯಲ್ಲ ಅಂತ ಹೇಳ್ಬೇಕಾದ್ರೆ ಆ ಮಾತು ಬಂದಿದೆ. ಸುಹೃತ್ ಮನೋಹರ ಜಿತಕ್ರೋಧ, ಕ್ರೋಧವನ್ನು ಪರಮಾತ್ಮ ಗೆದ್ದವನು. ಜಿತಕ್ರೋಧ, ಕ್ರೋಧ ಉಪಲಕ್ಷಿತ, ಜಿತ ಅರಿಷಡ್ವರ್ಗ ಅಂತ ಅರ್ಥ. ಅದಕ್ಕೆ ಜಿತ ಕ್ರೋಧಾಭಿಮಾನಿ ದೈತ್ಯ ನಕಲ ವೇಷದಲ್ಲಿ ಬರ್ತಾನೆ ಪಾಂಡವರು ಯಜ್ಞ ಮುಗಿದಾಗ. ಅದೇ ಅವೆಲ್ಲ ಗೊತ್ತಿದ್ದಷ್ಟು ಅರ್ಥ ಚೆನ್ನಾಗಾಗ್ತದೆ. ಆ ಕ್ರೋಧಾಭಿಮಾನಿ ದೈತ್ಯ ಅನ್ನೋ ಸ್ವರೂಪ ಅದು ಬೈದು ಬಿಡುತ್ತೆ, ಇದು ಯಜ್ಞನ ಇದು ಒಂದು. ಆಗ ರಾಮನ ಹೇಳ್ತಾ, ಅದು ಇದು ಸರಿ ಇದೆ, ಅದು ಸರಿ ಇಲ್ಲ ಅಂತೇಳಿ ಪರಮಾತ್ಮ ತೋರಿಸ್ತಾರೆ. ವೀರಬಾಹು, ಪರಮಾತ್ಮನ ಬಾಹು ಎಂಥದ್ದು, ವೀರಬಾಹು, ಅದು ಹೊರಗಿನ ಅರ್ಥ. ವೀರ ಮುಖ್ಯ ಪ್ರಾಣ ಬಾಹು, ಬಾಹು ಅಂದರೆ ನಮ್ಮ ಕೈಯವರು ಅಂದರೆ ಏನರ್ಥ, ಪ್ರಧಾನಾಂಗಂ ಅಂತ. ಭೂಭಾರಹಾರಿಣೋ ವಿಷ್ಣು ಪ್ರಧಾನಾಂಗಂ ಹಿ ಮಾರುತಿ, ಅತ್ಯಂತ ಬೇಕಾಗಿಲ್ಲ, ಅಯ್ಯೋ ಕೈ ಮುರಿದಾಗಿದೆ ಅಂತ ಹೇಳ್ತಾರೆ, ಇಲ್ಲಿ ಕೈ ಬಂದಾಗಾಯ್ತು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ವೀರಬಾಹು ಅಥವಾ ವೀರ ಮುಖ್ಯ ಪ್ರಾಣ ಬಾಹು ಏನಂತ ಹೇಳ್ತಾರೆ ಪುರುಷ ಸೂಕ್ತದೊಳಗೆ, ಬಾಹು ರಾಜನ್ಯ ಕೃತ, ಇವರು ಕ್ಷತ್ರಿಯ ರೂಪ ವಾಯುದೇವರದು, ಅದರಿಂದ ಬಂದಿದ್ದಾರೆ. ವೀರ ಬಾಹುಭ್ಯಾಮ್, ತೋಳುಗಳಿಂದ ಹುಟ್ಟಿದ ವಾಯುದೇವರು ಕ್ಷತ್ರಿಯ ವರ್ಣದವರು, ಮುಖದಿಂದ ಬಂದ ಬ್ರಹ್ಮದೇವರು ಬ್ರಾಹ್ಮಣ ವರ್ಣದವರು. ದೇವತೆಗಳಿಗೆ ವರ್ಣಾಶ್ರಮ ನಿಬಂಧ ಇಲ್ಲ, ನಿರ್ಬಂಧಗಳಿಲ್ಲ, ಒಂದು ವ್ಯವಹಾರಕ್ಕೆ ಉಪಯೋಗಿಸಿದ್ದಾರೆ. ವೀರಬಾಹು. ಮತ್ತು ಎಲ್ಲ ವೀರರು ಕೂಡ ಪರಮಾತ್ಮನೇ ಬಾಹು. ಹರಿಸೇವೆ ಮಾಡೋರಿಗೆಲ್ಲ ಬಾಹು ಅಷ್ಟೇ, ನಮ್ಮ ಸರ್ವೆಂಟ್ ಅಂತ ಬೋಧನೆ. ಮತ್ತು ಈರ, ವೀನೂ ಬಾಹು ಈರನೂ ಬಾಹು, ಗರುಡನ ಮೂಲಕವೂ ಮಾಡಿಸ್ತಾನೆ, ವಾಯುದೇವರ ಮೂಲಕವೂ ಮಾಡಿಸ್ತಾನೆ. ಅಥವಾ ವೀರ ಶ್ರೀಲಿಂಗ ಮಾಡ್ಕೊಂಡ್ಬಿಟ್ರೆ ಮಹಾಲಕ್ಷ್ಮಿ, ಅವರೇನಾಗಿದ್ದಾರೆ, ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಶ್ರೀದೇವ ಕಟಾಕ್ಷ ಬಲವ ತೇಜ, ಎಲ್ಲ ಕೆಲಸದಲ್ಲೂ ಜೊತೆಗಿದ್ದಾರೆ. ಆ ರೀತಿ ವಾಯುದೇವರಿಗಿಂತ ಜಾಸ್ತಿ ವಾಯುದೇವರು ಚೇಂಜ್ ಆಗ್ತಾರೆ. ಪ್ರತಿಕಲ್ಪದಲ್ಲೂ ಬಾಹು ಆಗಿರೋದು ಯಾರು ಅಂದರೆ ದುರ್ಗಾದೇವಿ ಬಂದು ದುಷ್ಟ ಸಂಹಾರ ಮಾಡ್ತಾರಲ್ಲ, ಪ್ರತಿಕಲ್ಪದಲ್ಲೂ ಬರ್ತಾರೆ ವೀರಬಾಹು. ಆಗ ಅಂದರೆ ಲಕ್ಷ್ಮಿ, ವಿಶಿಷ್ಟ ಲಕ್ಷ್ಮಿ ಅವರು ಕೂಡ, ಮತ್ತು ಈರ ಅವರು ಎರಡು ಶಬ್ದ ಅವರಿಗೂ ಅನ್ವಯ. ಈರ ಐತಿ, ಎಲ್ಲ ಪ್ರೇರೇಪಣೆ ಮಾಡೋರು ಅವರು, ಸಕಲ ವಾಗ್ಮನಸ ದೇವತಾ ಅಂತ ಹೆಸರು ಅವರಿಗೆ. ಅವರು ಬಾಹುವಿನಲ್ಲಿದ್ದಾರೆ. ವಿದಾರಣ ಅದು ಹೇಳಿದೆ ಅರ್ಥ. ವಿದಾರಣ ಸೀಳ್ತಾನೆ ಅಂತ ಅರ್ಥ. ವಿದಾರಣ ಸೀಳ್ತಾನೆ ಹಾಗಲ್ಲ. ದಾರ ಅಂದರೆ ಹೆಂಡತಿ, ವಿದಾರ ಅಂದರೆ ಹೆಂಡತಿ ಇಲ್ದವರು. ಹೆಂಡತಿ ಇಲ್ದವ್ರು ಯಾರು, ಬ್ರಹ್ಮಚಾರಿಗಳು ಯತಿಗಳು. ಅವರಿಗೂ ಕೂಡ ಸುಖ ಕೊಡ್ತಾರೆ, ಅವ್ರ ಆಶ್ರಮ ಕರ್ಮ ಮಾಡಿಬಿಟ್ಟು ಸುಖ ಕೊಡ್ತಾರೆ, ಹೌದಲ್ಲ. ಬ್ರಹ್ಮಚಾರಿ ಮೋಕ್ಷ ಇಲ್ಲ ಅಂತ ಆಗಿಬಿಟ್ರೆ ಗತಿ ಏನಾಗ್ತದೆ. ಸನಕಾದಿಗಳು ಮೋಕ್ಷದಲ್ಲೂ ಬ್ರಹ್ಮಚಾರಿಗಳೇ ಅವರು. ವಾನಪ್ರಸ್ಥರು ಗೃಹಸ್ಥರ ಎದ್ದು ಕೂಡ ಗೃಹಸ್ಥರಲ್ಲ ಅವರು.
ಆ ಕಾಲಕ್ಕೆ ಅವರಿಗೂ ಕೂಡ ಅನುಭವ ಕೊಡ್ತಾರೆ. ಸಾಧನೆ ಮಾಡೋಕ್ಕೆ ಬರುತ್ತೆ ಅಂತ. ನಹ ಅಂದರೆ ಸುಖ. ನಹ ನಿರ್ವೃತ್ತಿ ವಾಚಕ. ನಹ ನಿರ್ವೃತ್ತಿ ಅಂದರೆ ಸುಖ, ನಿವೃತ್ತಿ ಅಲ್ಲ. ಮತ್ತೆ ನಾ ಅಂದರೆ ನಿವೃತ್ತಿ ವಾಚಕ ಅಲ್ಲ, ನಿರ್ವೃತ್ತಿ ವಾಚಕ. ಅದು ಆಯ್ತು. ಈಗ ನೆಕ್ಸ್ಟ್ ಅದು ತುಂಬ ಅರ್ಥ ಇದೆ, ಒಂದೊಂದು ಹೇಳ್ತಿರೋದು ಅಷ್ಟೇ. ಮನೋಹರ ಸ್ವಾಪನಃ ಸ್ವವಶೋ ವ್ಯಾಪಿ ನೈಕಾತ್ಮ ನೈಕಕರ್ಮಕೃತ ವತ್ಸರೋ ವತ್ಸಲೋ ವತ್ಸಿ ರತ್ನಗರ್ಭೋ ಧನೇಶ್ವರ. ಸ್ವಾಪನಃ ಸ್ವವಶಃ ವ್ಯಾಪಿ ನೈಕಾತ್ಮ ನೈಕಕರ್ಮಕೃತ ವತ್ಸರಃ ವತ್ಸಲಃ ವತ್ಸಿ ರತ್ನಗರ್ಭಃ ಧನೇಶ್ವರಃ. ಸ್ವಾಪನಾಯ ನಮಃ, ಸ್ವವಶಾಯ ನಮಃ, ವ್ಯಾಪಿನೇ ನಮಃ. ಆಮೇಲೆ ನೈಕಾತ್ಮನೇ ನಮಃ. ಆತ್ಮವಂತಷ್ಟ ನೇನೆ. ಆಮೇಲೆ ನೈಕಕರ್ಮ ಕೃತೇ ನಮಃ, ನೈಕಕರ್ಮ ಕೃತೇ ನಮಃ. ವತ್ಸರಾಯ ನಮಃ, ವತ್ಸಲಾಯ ನಮಃ. ವತ್ಸಿನೇ ನಮಃ, ಗುಣಿನೇ ಇದ್ದಾಗೆ, ಯೋಗಿನೇ ಗುಣಿನೇ. ವತ್ಸಿನೇ ನಮಃ, ರತ್ನಗರ್ಭಾಯ ನಮಃ, ಧನೇಶ್ವರಾಯ ನಮಃ. ವಿಷ್ಣು ಸಹಸ್ರ ಓದಿಬಿಟ್ರೆ ಚತುರ್ಥಿ ವಿಭಕ್ತಿ ಬಂದಾಗ ಆಗುತ್ತೆ. ಚತುರ್ಥಿ ವಿಭಕ್ತಿ ಎಲ್ಲ ಪದಗಳಿಗೂ ಬಂದಾಗ ಆಗಿಬಿಡುತ್ತೆ. ಉಳಿದ ವಿಭಕ್ತಿಗೆಲ್ಲ ಉಪಯೋಗ ಆಗುತ್ತೆ. ಎಲ್ಲಿದೆ? ಇಲ್ಲಿದೆ ಸ್ವವಶೆ ಅಂತ ಎಲ್ಲಿದೆ? ಇಲ್ಲಿ ಸ್ವವ ಹಾಗಾಡಬಾರ್ದು. ವಶಿ ಶಬ್ದಾರು ಬರುತ್ತೆ. ವಶಿ ವಶೇ ನಕಶ್ಯ, ವಶಿನೇ ನಮಃ ಆಗುತ್ತೆ. ವಶ ಇದ್ದಾಗ ಅಕಾರ ಅಂತ ಇದೆ, ಅದು ನಕಾರ ಅಂತ. ಆದ್ದರಿಂದ ವಶಾಯ ಅಂತಲೇ ಹೇಳು. ಸ್ವವಶಾಯ ನಮಃ. ಸ್ವಾಪನಃ ಸ್ವಾಪ ಅಂದರೆ ನಿದ್ರೆ. ನಿದ್ರೆ ಪಡಿಸುವವನು ಅಂತ ಅರ್ಥ. ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತೆಯೇ. ಇವತ್ತು ನಿದ್ರೆ ಬರೋದಿಲ್ಲ ಅಂತ ಎಷ್ಟೋ ಜನ ಹೇಳ್ತಾರಲ್ಲ, ಅದ್ರ ಅರ್ಥ ಏನೋ? ನಿದ್ರೆ ಮಾಡೋದು ಅವ್ರ ಕೈಲಿಲ್ಲ ಅಂತ ಅರ್ಥ. ಅದಕ್ಕೆ ಗೊತ್ತಾಯ್ತಿಲ್ಲ. ಅವ್ರು ಏನು ನಿದ್ರೆ ಮಾಡೋದು ಅದು ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಸ್ವಾಪಂ ನಯತಿ, ಸ್ವಾಪಂ ಪ್ರಾಪಯತಿ. ವಿಠ್ಲತಣಿಯದ ವಾಕ್ಯ ಇದೇಗಿದೆ. ಸ್ವಾಪಂ ಯಾಕೆ ಕೊಡ್ತಾನೆ ನಿದ್ರೆ ಪರಮಾತ್ಮ? ಶ್ರಮಾಪಹೃತೆ. ಇಂದ್ರಿಯಗಳಲ್ಲಿ ಏನಾಗಬೇಕು ಅವೆಲ್ಲ ಈಗ ಮತ್ತೆ ರೀಚಾರ್ಜ್ ಆಗಬೇಕು. ಆ ರೀತಿ ಅದಕ್ಕೋಸ್ಕರ ನಿದ್ರೆ ತರಿಸ್ತಾನೆ. ಇದು ಅನುಗ್ರಹ ಇದೆ. ಯಾವುದಕ್ಕೆ ಬಂತೀಗ? ಸ್ವಾಪ ಶಬ್ದಕ್ಕೆ ಇನ್ನೊಂದು ಅರ್ಥ, ಸ್ವಪ್ನನೋ ಅಂತ ಅರ್ಥ. ಸ್ವಾಪ ಶಬ್ದಕ್ಕೆ ನಿದ್ರೆ ಅಂತ ಅರ್ಥ, ಸ್ವಪ್ನ ಅಂತನೂ ಅರ್ಥ. ಯುಕ್ತ ಸ್ವಪ್ನಾವಬೋಧಸ್ಯ ಎಲ್ಲಿದ? ಗೀತಾವಾಕ್ಯನೇ. ಅದು ಅರ್ಥ ಬರಿಬೇಕಾದ್ರೆ ಸ್ವಪ್ನ ಮಾತ್ರ ದೇವರದಲ್ಲ, ಸ್ವಪ್ನಕ್ಕೆ ಸ್ವಾಪ ಅಂತಾನೆ ಹೆಸರು. ಯಾಕೆ ಗೊತ್ತಾ? ಅವ್ರು ಮಲಗಿದ್ದಾರೆ, ನಾವು ಮಲಗಿದ್ದಾರೆ, ಅವ್ರು ಕನಸು ಕಾಣ್ತಾ ಇರಬಹುದು, ನಮಗೆ ಗೊತ್ತಾಗಲ್ಲ. ಅದು ನಾವು ಹೇಳೋದೇನಂತ? ಮಲಗಿದ್ದಾರೆ ಅಂತಾನೆ. ನಮ್ಮ ಪ್ರಕಾರ ಮಲಗಿದ್ದಾರೆ, ಬಟ್ ಅವ್ರು ಕನಸು ಕಾಣ್ತಾ ಇರಬಹುದು. ಆ ದೃಷ್ಟಿಯಲ್ಲಿ ಸ್ವಾಪ ಶಬ್ದಕ್ಕೆ ಎರಡರ್ಥನೂ ಇದೆ. ಅಂದ್ರೆ ಕಾಮನ್ ಸೆನ್ಸ್ಗೂ ಎರಡರ್ಥ ಇದೆ, ಡಿಕ್ಷನರಿ ಪ್ರಕಾರ ಎರಡರ್ಥ ಇದೆ. ಸ್ವಾಪ್ನ ಕೊಡೋನು ಅವನೇ. ಅದೇ ಸಂಧೇಯ ಸೃಷ್ಟಿರಾಹಿ ಬ್ರಹ್ಮಸೂತ್ರಾರ್ಥ. ಸಂಧೇಯ ಸೃಷ್ಟಿರಾಹಿ ಬ್ರಹ್ಮಸೂತ್ರ ಕನೆಕ್ಟ್ ಆಗ್ಬೇಕಾದ್ರೆ ಸ್ವವಶಃ. ಎಲ್ಲರೂ ಇವನು ವಶದಲ್ಲಿದ್ದಾರೆ. ಸ್ವವಶಃ, ಸ್ವವಶ, ತಾನೇ ವಶ, ಸ್ವತಂತ್ರ ಅಂತ. ಸ್ವವಶ ಶಬ್ದಕ್ಕೆ ಏನರ್ಥ? ಸ್ವತಂತ್ರ ಅಂತ. ಅಥವಾ ಸುಅವಶಃ. ಸುಅವಶಃ ಅಂದ್ರೇನು? ಯಾರಿಗೂ ವಶನಲ್ಲೇ ಅಲ್ಲ. ಯಾಕೆ? ತನಗೆ ತಾನು ವಶ, ಬೇರೆಯವ್ರಿಗೆ ಯಾರಿಗೂ ವಶ ಅಲ್ಲ. ಅದಕ್ಕೋಸ್ಕರ ಸ್ವವಶಃ. ಆಮೇಲೆ ಸ್ವಶೈವ ವಶಃ, ನತು ಅನ್ಯೇಷಾಂ. ಸ್ವಶೈವ ವಶಃ. ಆಮೇಲೆ ಸ್ವಸ್ಯ ವಂ ಶಂ ತಗೊಂಡ್ಬಿಟ್ಟಾಗ ತನಗೆ ಜ್ಞಾನನೂ ತಂದೆ, ಸುಖನೂ ಬೇರೆ ಡಿಪೆಂಡ್ ಆಗಿಲ್ಲ ಪರಮಾತ್ಮ. ಉಳಿದವರೆಲ್ಲ ಅವಶರು, ಎಲ್ಲರಲ್ಲೂ ಅವಶರು. ಪರಮಾತ್ಮ ಮಾತ್ರ ಸ್ವವಶ. ವ್ಯಾಪಿನೇ ನಮಃ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಹೇಗೆ ಹೋಗ್ಬಿಡ್ತಾನೆ? ನಿಂಗೆ ಹೋಯ್ತಾ? ರೆಕಾರ್ಡ್ ಆಗ್ತಿದೆ? ರೆಕಾರ್ಡ್ ಇಲ್ಲ. ನೈಕಾತ್ಮ, ಏಕಾತ್ಮ, ನೈಕಾತ್ಮ. ಏಕಾತ್ಮ ಶಬ್ದ ಎಲ್ಲಿದೆ? ಏಕಾತ್ಮ ಅಂತ ಎಲ್ಲಿ ಹೇಳ್ತಾರೆ? ಕೃಷ್ಣಮೂರ್ತಿಗಳೇ, ಮಾತೃಕಾ ರೂಪ ಅದು ಏಕಾತ್ಮ. ಅದಕ್ಕೆ ಹೇಳ್ತಾರೆ ಪರಮಾತ್ಮನ ಏಕಾತ್ಮ. ಹಾಗಲ್ಲ, ಒಂದೇ ರೂಪ ಅಲ್ಲ ಪರಮಾತ್ಮ, ಅನಂತ ರೂಪಗಳಿವೆ. ಆತ್ಮ ಅಂದ್ರೆ ದೇಹ. ಮತ್ಸ್ಯಾದಿ ಎಷ್ಟು ರೂಪಗಳಿವೆ. ಅದು ತಗೊಂಡಾಗ ಪರಮ ಏಕರೂಪಣೆ, ಶತರೂಪ, ದಶರೂಪಣೆ, ಸಹಸ್ರ ರೂಪಣೆ. ಆದ್ರಿಂದ ನಾ ಏಕಾತ್ಮ. ಬಿಡಿಸಿದ್ರೆ ಅನೇಕಾತ್ಮ. ಆದ್ರೂ ಕೂಡ ಅನೇಕಾತ್ಮ ಅಲ್ಲ, ಒಬ್ಬನೇ. ಸತತ ಮೇಕರೂಪಿಣೆ, ಎರಡರ್ಥನೂ ಬರುತ್ತೆ. ಎಷ್ಟು ರೂಪ ತಗೊಂಡ್ರು ಒಬ್ಬನಾಗಿ ಎಷ್ಟು ರೂಪನೂ ತಗೊಳ್ತಾನೆ, ಏಕಕಾಲಕ್ಕೆ ತಗೊಳ್ತಾನೆ. ಏಕಾತ್ಮ ಅಥವಾ ಏಕಏವ ಆತ್ಮ. ಏಕೈವ ಆತ್ಮ ಅಂದ್ರೆ ಏನು? ಅವನೊಬ್ಬನೇ ಸ್ವಾಮಿ, ಸರ್ವಸ್ವಾಮಿ ಒಬ್ಬನೇ. ಎಲ್ಲರೂ ಸರ್ವಸ್ವಾಮಿಗಳಲ್ಲ, ಪರಮಾತ್ಮ ಒಬ್ಬನೇ. ಏಕಃ ಆತ್ಮ.
ನೈಕ ಕರ್ಮಕೃತ. ಒಂದು ಕೆಲಸ ಮಾಡೋನಲ್ಲ ಪರಮಾತ್ಮ, ಒಂದು ಕೆಲಸ ಮಾಡೋದಿಲ್ಲ ಪರಮಾತ್ಮ. ನಾವು ಒಂದು ಕೆಲಸ ಮಾಡೋದಿಲ್ಲ, ಪರಮಾತ್ಮ ಒಂದು ಕೆಲಸ ಮಾಡೋದಿಲ್ಲ. ಯಾಕೆ ಒಂದು ಕೆಲಸ ಮಾಡಕ್ಕೆ ನಮಗೆ ಬರೋದಿಲ್ಲ. ಯಾವುದು? ಪಶ್ಚನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ನಶ್ಚನ್ ಗಚ್ಚನ್ ಸ್ವಪನ್ ಶ್ವಶನ್ ಪ್ರಲಪನ್ ವಿಸರ್ಜನ್ ಗೃಹನ್ ಉನ್ಮಿಷನ್ ನಿಮಿಷನ್ ನಪಿ. 13 ಕೆಲಸ ನಾವು ಒಟ್ಟು ಮಾಡೋದು. ದೇವರು ಮಾಡಿಸ್ತಾನೆ. ಇಲ್ಲ ಒಂದು ಕೆಲಸ ಮಾಡ್ಲಿಕ್ಕೆ ನಮಗೆ ಬರೋದು. ಅದು ನಮ್ಮೆಲ್ಲಾ ಕೆಲಸಗಳನ್ನು ದೇವರು ಮಾಡಿಸ್ತಾನೆ. ಮಾಡಿಸುವ, ನುಡಿಸುವ. ಅದಕ್ಕೇನೆ ನೈಕ ಕರ್ಮಕೃತ. ನೈಕ ಕರ್ಮಕೃತೇ ನಮಃ. ಆಮೇಲೆ ವತ್ಸರಃ. ವತ್ಸಾನ್ ರಮಯತಿ ಇತಿ ವತ್ಸರಃ. ಗೋವತ್ಸಾನ್ ಪಂತಲ್ಲಿ ಆಟ ಆಡ್ತಾ ಗೋಪಾಲಕನಾಗಿ ವತ್ಸಪಾಲಕನಾಗ್ತಾನೆ. ಅದು ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟಿದ್ದ. ವತ್ಸಾನ್, ವತ್ಸಂ ಅಂದ್ರೆ ವಾಯುದೇವರು, ಗೋವತ್ ಸ್ವರೂಪ. ಅವರಿಗೆ ವಿಶೇಷ ಆನಂದವನ್ನು ಕೊಡ್ತಾನೆ. ಆಮೇಲೆ ವತ್ಸಲಃ. ವತ್ಸಾನಿವ ಲಾತಿ. ಕರುಗಳನ್ನು ಮಕ್ಕಳನ್ನ ಹೇಗೆ ಎತ್ಕೋತಾರಲ್ಲ ಹಾಗೆ ಪರಮಾತ್ಮ ಪ್ರೀತಿಯಿಂದ ಕರ್ಕೊಳ್ತಾನೆ. ಅಲ್ಲಿ ರಮಯತೆ, ಇದು ಸ್ವೀಕರೋತಿ. ವತ್ಸಿ, ವತ್ಸಿನೇ ನಮಃ. ವತ್ಸಿ ಅಂದ್ರೆ ಏನರ್ಥ? ಶ್ರೀವತ್ಸ ಲಾಂಛನ. ವತ್ಸ ಚಿಹ್ನೆ. ಶ್ರೀವತ್ಸ ವತ್ಸಿ ಅಂದ್ರೆ ಏನು? ವತ್ಸ ಚಿಹ್ನೆ ಉಳ್ಳವನು. ಶ್ರೀವತ್ಸ ಲಾಂಛನ. ರತ್ನಗರ್ಭ. ಅವನ ರತ್ನ ಏನಿದೆ ಒಳಗಡೆ ಎಲ್ಲ ಬರೀ ರತ್ನಗಡೆ. ಯಾಕೆ? ಗುಣರತ್ನ ಪರಮಾತ್ಮ. ಆಚಾರ್ಯ ಕೊಂಡಾಡ್ತಾರೆ ಹೇಳ್ಬೇಕಾದ್ರೆ. ಏನಂತ ಪರಮಾತ್ಮ ಏನಂತ ಕರೀತಾರೆ? ಏನಂತ? ಗುಣಮಾಣಿಕ್ಯ ಮಂಡನ. ಮಾಣಿಕ್ಯ ಅಂದ್ರೆ ರತ್ನ. ರತ್ನಗರ್ಭ. ಅರತ್ನ ಗರ್ಭ. ಮತ್ತೆ ಇನ್ನೊಂದು ಅರ್ಥ. ಆಮೇಲೆ ಇವೆಲ್ಲ ಎಷ್ಟೋ ವಾಕ್ಯ ಋಗ್ಭಾಷೆಯಲ್ಲಿ ಆಚಾರ್ಯ ಬರೀತಾರೆ. ಇವಕ್ಕೆಲ್ಲ ಕೂಡ ರತ್ನ ಅಂದ್ರೆ ಏನು ಅದಕ್ಕೆಲ್ಲ ಋಗ್ಭಾಷೆಯಲ್ಲಿ ಬರೆದಿದ್ದಾರೆ. ಅದೆಲ್ಲ ಸೇರಿಸ್ಕೋಬೇಕು. ಧನೇಶ್ವರ. ಧನೇಶ್ವರ ನಮ್ಮ ಪ್ರಕಾರ ಧನೇಶ್ವರ ಯಾರು? ಕುಬೇರ ಅಲ್ಲ, ಕುಬೇರ ಅಲ್ಲ. ಧನೇಶ. ಧನೇಶಾಯ ವರಹ. ಧನೇಶ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅವರಿಗಿಂತ ಶ್ರೇಷ್ಠನಾದ ಧನೇಶಾಯ ವರಹ. ಅಥವಾ ಧನೇಶಾ ವರಾಹ ಅಸ್ಮಾತ್. ಗೊತ್ತಾಯ್ತಾ? ಧನೇಶಾಪಿ ವರ ಅಸ್ಮಾತ್. ಅಧನೇಶ್ವರ. ನಿರ್ಧನರಿಗೂ ಸ್ವಾಮಿ ಪರಮಾತ್ಮ, ಬಡವರಿಗೂ ಸ್ವಾಮಿ, ಶ್ರೀಮಂತರಿಗೂ ಸ್ವಾಮಿ. ಧನಸ್ಯ ಧನಾಭಿಮಾನಿನಃ ಈಶ್ವರ. ಅವರಿಗೂ ಕೂಡ ಈಶ್ವರನಾಗಿದ್ದಾನೆ. ನೈಕಾತ್ಮ. ಅದೆಲ್ಲ ಅರ್ಥ ಆಯ್ತಾರೆ. ಮುಗೀತು. ರತ್ನಗರ್ಭೋ ಧನೇಶ್ವರ. ನೆಕ್ಸ್ಟ್ ಧರ್ಮಕೃತ್, ಧರ್ಮಗುಪ್, ಧರ್ಮೀ, ಸದಸತ್, ಕ್ಷರಮಕ್ಷರಂ, ಅವಿಜ್ಞಾತ, ಸಹಸ್ರಾಂಶರ್ ವಿಧಾತ, ಕೃತಲಕ್ಷಣ. ಧರ್ಮಕೃತೇ ನಮಃ. ಧರ್ಮ ಗುಪೇ ನಮಃ. ಗುಪೇ. ಧರ್ಮಿ, ಧರ್ಮಿಣೇ ನಮಃ. ಸತಸತೇ ನಮಃ. ಆಮೇಲೆ ಕ್ಷರಮಕ್ಷರಂ, ಕ್ಷರಾಯ ನಮಃ, ಅಕ್ಷರಾಯ ನಮಃ. ಅವಿಜ್ಞಾತ, ಅದೇ ಅವಿಜ್ಞಾತ್ರೇ ನಮಃ. ಅಲ್ಲಿದೆಯಾ ಪುಸ್ತಕ? ಅದೇ ಇದೆಯಲ್ಲ. ಸರಿ ಸರಿ. ಅವಿಜ್ಞಾತ್ರೇ ನಮಃ. ನೆಕ್ಸ್ಟ್ ಸಹಸ್ರಾಂಶವೇ ನಮಃ. ಆಮೇಲೆ ವಿಧಾತ್ರೇ ನಮಃ. ಕೃತಲಕ್ಷಣಾಯ ನಮಃ. ಇಷ್ಟು ಶಬ್ದ ಬಂದಿತ್ತು. ಒಂದು ಶಬ್ದ ಬಂದಿತ್ತು, ಇನ್ನೊಂದು ಚತುರ್ವಿಭಕ್ತಿ ಬಂದಿದೆ. ಎರಡೆರಡು ಗೊತ್ತಾಗುತ್ತೆ. ಶಬ್ದಜ್ಞಾನ ಇದಕ್ಕೋಸ್ಕರ ಕೂಡ ಓದಬೇಕು. ಧರ್ಮಕೃತ್, ಧರ್ಮವನ್ನ ಮಾಡಿಸುವವನು, ಧರ್ಮವನ್ನು ಮಾಡುವವನು, ಸ್ವತಃ ಮಾಡುವವನು. ಯಾತಕ್ಕೋಸ್ಕರ? ಯಜ್ಞಜಾತರಸಿ ಶ್ರೇಷ್ಠ ಆದ್ದರಿಂದ ಮಾಡಿ ತೋರಿಸೋಕ್ಕೋಸ್ಕರ ಮಾಡುವವನು, ಮಾಡಿಸುವವನು. ಧರ್ಮಕೃತ್, ದುಷ್ಟರು ಕರ್ಮ ಮಾಡಿದ ಕೃತ್, ಕಟ್ ಮಾಡಿದ. ಕೃತ್ ಅಂದ್ರೆ ಕಟ್ ಮಾಡಿಸ್ತಾರೆ. ದುರ್ಯೋಧನ ಒಳ್ಳೆ ಯಜ್ಞ ಮಾಡಕ್ಕೆ ಬಿಡೋದಿಲ್ಲ ಪರಮಾತ್ಮ, ಕಟ್ ಮಾಡಿಸ್ತಾರೆ. ಧರ್ಮಕೃತ್, ಕೃತ್ ಅಂದ್ರೆ ಕೃತಿ ಶೋಧನೆ. ಧರ್ಮವನ್ನು ಶುದ್ಧ ಮಾಡಿ ತಿಳಿಸ್ಕೊಡ್ತಾರೆ. ಪರಮ ಹೀಗಿರಬೇಕು ಅಂತ ತೋರಿಸ್ತಾನೆ. ಧರ್ಮ ಗುಪ್ ಅಂದ್ರೆ ರಕ್ಷಣೆ. ಗುಪ ರಕ್ಷಣೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಏನ್ ಬರ್ತಾ ಇಲ್ಲ? ಯಾಕೆ ಹೋಯ್ತು ಗೊತ್ತಿಲ್ಲ. ಆಮೇಲೆ ಸದಸತ್. ಸತ್ ಚ ಅಸತ್ ಚ ಅಸ್ಮಾತ್. ಸತ್ ಅಂದ್ರೆ ಮೂರ್ತ. ಉಳಿದೋರು ಏನು ಸತ್ತೋದು ಅಸತ್ತೋದು ಅರ್ಥ ಮಾಡ್ಕೊಳ್ಳೋದ್ರೆ ಸಂಸ್ಕೃತ ಏನು ಗೊತ್ತಿಲ್ಲ ಅಂತ ಅರ್ಥ. ಸತ್ ಅಂದ್ರೆ ಮೂರ್ತ, ಅಸತ್ ಅಂದ್ರೆ ಅಮೂರ್ತ. ಎರಡೂ ಪರಮಾತ್ಮನಿಂದ ಬರೋದ್ರೆ ಸದಸತೇ ನಮಃ. ಕ್ಷರಮಕ್ಷರಂ. ಅಥವಾ ಒಂದು ದೃಷ್ಟಿಯಿಂದ ನೋಡೋದಕ್ಕೆ ಹೇಗೆ ಕಾಣಿಸ್ತಾನೆ? ಸತ್ತಂಬದಕ್ಕೆ ಇದ್ದ ತೋರದಲ್ಲೇ ಕಾಣಿಸ್ತಾನೆ. ಆದ್ರಿಂದ ಸತ್ ಅಸತ್. ಕ್ಷರಂ ಅಕ್ಷರಂ. ಕ್ಷರತೀತಿ ಕ್ಷರಃ. ಎಲ್ಲವೂ ಕ್ಷಯ ಹೊಂದೋದು ದೇವರಿಂದ, ಅದಕ್ಕೆ ಕ್ಷರಃ. ಅದೇ ರೀತಿ ಇನ್ನೊಂದರ್ಥ ಕ್ಷರತೆ ಅಂದ್ರೆ ಕ್ಷರ ಸಂತತ ದಾನೆ. ಪರವಾಗಿ ಸದಾಕಾಲ ಬೆಳೆ ಇವೆಲ್ಲನೂ ಕೊಡ್ತಾನೆ ಇರ್ತಾನೆ. ಆದ್ರಿಂದ ಕ್ಷರ ಅಂತ ಕರೀತಾರೆ. ಅಕ್ಷರಂ ಅತಿಶಯೇನ ಕ್ಷರತಿ ಇತಿ ಅಕ್ಷರ. ದೇವರು ಕೊಡ್ತಾನೆ. ದೇವರು ಕೊಟ್ಟಷ್ಟು ಯಾರು ಕೊಡೋದಿಲ್ಲ. ನಿನ್ನಂತೆ ಕೊಡುವ ಉದಾರಿ ಯಾವನೋ ಮೂರು ಲೋಕದೋಡು. ಅವಿಜ್ಞಾತ. ವಿಜ್ಞಾತ ಅವಿಜ್ಞಾತ.
ಅವಿಜ್ಞಾತ ಅಂದ್ರೇನು? ಅಶ್ಚಾಸೌ ವಿಜ್ಞಾತ, ಅಧಿಕ ವಿಜ್ಞಾತ, ಆದಷ್ಟು ತಿಳುವಳಿಕೆ ಯಾರಿಗೂ ಇಲ್ಲ, ದೇವರಷ್ಟು ತಿಳುವಳಿಕೆ ಅವಿಜ್ಞಾತ. ಮತ್ತು ಅವ್ಯಾದಯೋಪಿ, ರಾಮದೇವರ ಹಿಂದೆ ಹೋದವರಲ್ಲಿ ಅವಿ ಮೊದಲಾದವುಗಳು ಜ್ಞಾನಿಗಳೇ. ಅವಿ ಅಂದ್ರೆ ಏನು? ಕುರಿ, ಖಗ, ಮೃಗ, ಗರ್ಧಭ ಎಲ್ಲ ಸೇರ್ಕೊಂಡು ಹೋಯ್ತು. ಅವರು ಅಪರೋಕ್ಷ ಜ್ಞಾನ ಎಲ್ಲಿ ಬೇಕಾದ್ರೂ ಭಗವಂತ ಕೊಡ್ತಾನೆ, ಎಲ್ಲಿದ್ದರೂ ಜ್ಞಾನ ಕೊಡದಂತೆ ಮಾಡ್ತಾನೆ, ಎಲ್ಲಿದ್ದರೂ ಜ್ಞಾನ ಬರಹಾಗೂ ಮಾಡ್ತಾನೆ. ಅವಿಜ್ಞಾತ. ಆ ಇತಿ ವಿ ಇತಿ ಜ್ಞಾತ, ಆ ರೀತಿ ಹೇಳುವರು. ಆಮೇಲೆ ಸಹಸ್ರಾಂಶವು, ಅಂಶ ಅಂದ್ರೆ ಕಿರಣಗಳು, ಸಹಸ್ರಾಂಶ ಅಂದ್ರೆ ಅನಂತಾಂಶವು. ಅನಂತ, ಸೂರ್ಯನಿಗೆ ಅನಂತಾಂಶವಲ್ಲ, ಅಗಣ್ಯ. ಕರೆಕ್ಟು. ಅನಂತ ಅಂತ ಹೇಳಿದ್ರೆ ಅನಂತ ಇದ್ದಿದ್ರೆ ಏನಾಗಬೇಕಾಗಿತ್ತು? ಆದರೆ ದೇವರ ಕಿರಣಕ್ಕೆ ಎರಡಿಲ್ಲ. ಕತ್ತು ಕೋಣೆ ಸೂರ್ಯ ಕಿರಣ ಎಂಟರ್ ಆಗೋದಿಲ್ಲ, ಇವರು ಎಲ್ಲಿ ಬೇಕಾದ್ರೆ ಎಂಟರ್ ಆಗ್ತಾರೆ. ಆದ್ರಿಂದ ಆತನ ಸಹಸ್ರಾಂಶ. ಧರ್ಮಿ ಸದಸ ಅವಿಜ್ಞಾತ, ವಿಧಾತ, ವಿಶೇಷೇಣ ಧಾತ. ಧಾತ ಅಂದ್ರೆ ಧಾರಣ ಪೋಷಣಕರ್ತ, ವಿಶೇಷವಾಗಿ ಧಾರಣಕರ್ತ. ಅಥವಾ ವಿ ಆದೀನಾಮಪಿ ಧಾತ, ಧಾರಣ ಪೋಷಣಕರ್ತ. ಕೃತಲಕ್ಷಣ, ಲಕ್ಷಣಗಳು ಅಂತ ಏನೇನಿರಬೇಕೋ ಅಷ್ಟು ಲಕ್ಷಣಗಳು ದೇವರಲ್ಲಿವೆ. ಒಂದು ಲಕ್ಷಣ ಇವ್ರ ಪ್ರಕಾರ ನಿರ್ಗುಣ ಅಂದ್ರೆ ಒಂದು ಇಲ್ಲ ಅಂತ ಆಗತ್ತೆ. ಕೃತಲಕ್ಷಣ ಅಷ್ಟೇ ಅಲ್ಲ, ಕೃತಾನಿ ಲಕ್ಷಣಾನಿ. ಇದು ಯಾಕೆ ಹೇಳಬೇಕು ಅಂದ್ರೆ ಉಳಿದವರಿಗೆ ಇಲ್ಲ. ಪೌಂಡ್ರಕ ವಾಸ್ತವನಿಗೆ ಅವೆಲ್ಲ ಇಲ್ಲ, ಮಾಡ್ಕೊಳ್ಳೋಕೆ ಹೊರಟ. ಏನ್ ಮಾಡ್ಕೊಂಡ? ವಯಸ್ಸುಟ್ಕೊಂಡ. ಕೃತಲಕ್ಷಣ, ನ್ಯಾಚುರಲಿ ಎಲ್ಲ ಲಕ್ಷಣ ಹೊಂದಿದವರು, ನ್ಯಾಚುರಲಿ. ಅದಕ್ಕೇನೆ ಅಕೃತ ಲಕ್ಷಣ, ಮೇಕಪ್ ಮಾಡಿ ಬಂದ ಲಕ್ಷಣಗಳಲ್ಲ. ಅಕೃತ ಲಕ್ಷಣ, ಸ್ವಾಭಾವಿಕ ಲಕ್ಷಣ ಹೊಂದಿದವನು. ಮತ್ತು ಕೃತಲಕ್ಷಣ, ಶುದ್ಧ ಲಕ್ಷಣ ಹೊಂದಿದವನು. ಮತ್ತು ಭಕ್ತರಿಗೆ ಒಳ್ಳೆ ಲಕ್ಷಣ ಕೊಡುವವನು. ಕೃತಾನಿ ಲಕ್ಷಣಾನಿ ಭಕ್ತಾನಾಂ ಅಸ್ಮಾತ್. ಶಂಕಚಕ್ರ ಸಾರೂಪ್ಯ ಮುಕ್ತಿ ಕೊಡ್ತಾನೆ, ನಿರ್ದೋಷತ್ವ ಕೊಡ್ತಾನೆ ಮುಕ್ತಿಯಲ್ಲಿ. ಅದೆಲ್ಲ ಏನವು? ಲಕ್ಷಣ. ಆ ಲಕ್ಷಣ ಕೊಡೋದು ಯಾರು? ದೇವರು. ಅವಿಜ್ಞಾತ, ಸಹಸ್ರಾಂಶವು, ವಿಧಾತ, ಕೃತಲಕ್ಷಣ. ಎಷ್ಟಾಯ್ತು ಎಣಿಸ್ತಿದ್ದೀರಾ? ಆಯ್ತಲ್ಲ, ಮುಗೀತು. ಮುಗೀತಲ್ಲ. ಅಲ್ಲಿಗೆ ನಾಳೆ ದಿವಸ, ನಾಡಿದ್ದ ದಿವಸ ಮುಂದುವರಿ. ಅದೆಲ್ಲ ಒಂದ್ಸರಿ ಜ್ಞಾಪಕ ಮಾಡ್ಕೋಬೇಕು. ಮನೆಗೆ ಹೋಗ್ಬಿಟ್ಟು ಜ್ಞಾಪಕ ಮಾಡ್ಕೊಂಡ್ರೆ ಒಂದು ಅರ್ಥ ಯಾವಾಗ ತಲೆ ಕೂತಿರ್ಬೇಕು, ಬರಬೇಕು. ಮತ್ತೆ ಬೇರೆ ಕಡೆ ಯಾವ ಪದಾರ್ಥ ಎಲ್ಲ ಹೆಸರು ಹೆಸರು